ವಾಕ್ಯವನ್ನ ಸ್ವಲ್ಪ ಕಾಲ ಧ್ಯಾನಿಸ್ಕೊಂಡು ಟೈಮ್ ಇಲ್ಲ, ನಾವು ಧ್ಯಾನಿಸ್ಕೊಂಡು ನಾವು ಕರ್ತನ ಭೋಜನಕ್ಕಾಗಿ ನಾವು ಸಿದ್ಧರಾಗೋಣ. ಆದಿಕಾಂಡ 37ನೇ ಅಧ್ಯಾಯ 1ರಿಂದ 4ನೇ ವಚನವರೆಗೆ ಯಾರಾದ್ರೂ ಗಟ್ಟಿಯಾಗಿ ಓದ್ರಿ. ಆದಿಕಾಂಡ 37ನೇ ಅಧ್ಯಾಯ ಓದಪ್ಪ, 4ನೇ ವಚನವರೆಗೆ ಓದು. ಪ್ರೀತಿಸಿದರೆಂದು ನೋಡಿ ಏಸೇಫನಾಗಿ ಮಾಡಿ ಅವನೊಂದಿಗೆ ಸ್ನೇಹ ಭಾವದಿಂದ ಮಾತಾಡಲಾರದೆ. ಇಲ್ಲಿ ನೋಡ್ರಿ ದೇವ್ರ ಮಕ್ಕಳೇ, ನಾವು ಇಲ್ಲಿ ನೋಡುವಾಗ 1ನೇ ವಚನದಲ್ಲಿ, ಆದರೆ ಯಾಕೋಬನು ತನ್ನ ತಂದೆ ಪ್ರವಾಸವಾಗಿದ್ದ ಕಾನಾನ್ ದೇಶದಲ್ಲಿ ವಾಸವಾಗಿದ್ದನು. ಚೆನ್ನಾಗಿ ಅರ್ಥ ಮಾಡ್ರಿ, ಯಾಕೋಬನು ತಂದೆ ಎಲ್ಲಿ ವಾಸವಾಗಿದ್ದನೋ ಅಲ್ಲಿ ಈತನು ವಾಸವಾಗಿದ್ದಾನೆ. ಯಾಕೆ ಅಂದ್ರೆ ಕಾನಾನ್ ದೇಶದಲ್ಲಿ ಈಸಾಕನು ಬಹಳ ಅಭಿವೃದ್ಧಿ ಹೊಂದಿದ್ದನು, ದೇವರ ಸ್ವರವನ್ನು ಕೂಡ ಕೇಳಿದನು. ಇವತ್ತು ನೋಡ್ರಿ, ಬಹಳ ಜನ ಹೆಂಗಿರ್ತಾರಂದ್ರೆ, ತಂದೆ ತಾಯಿ ಒಂದು ಸಭೆಗೆ ಬಂದ್ರೆ ಮಕ್ಕಳು ಇನ್ನೊಂದು ಸಭೆಗೆ ಹೋಗ್ತಾರೆ. ಹಲ್ಲೆಲೂಯಾ. ಅದು ಆತ್ಮೀಯತೆ ಅಲ್ಲ, ಅದು ಆತ್ಮೀಯತೆ ಅಲ್ಲ. ಎಲ್ಲಿ ವಾಕ್ಯವಿರ್ತದೋ, ಎಲ್ಲಿ ಆತ್ಮೀಯತೆ ಇರ್ತದೋ, ಎಲ್ಲಿ ಪ್ರಾರ್ಥನಾ ಆತ್ಮ ಇರ್ತದೋ ಅಲ್ಲಿ ನಾವಿರಬೇಕು. ಈಗ ನೋಡ್ರಿ, ಯಾಕೋಬನು ಎಲ್ಲಂದ್ರಲ್ಲಿ ವಾಸ ಮಾಡಕ್ ಇಷ್ಟಪಡ್ತಾ ಇಲ್ಲ. ತಂದೆಯಲ್ಲಿ ವಾಸ ಮಾಡಿದ್ದಾನೋ, ತಂದೆಯಲ್ಲಿ ದೇವರ ಸ್ವರ ಕೇಳಿದ್ದಾನೋ, ತಂದೆಯಲ್ಲಿ ಅಭಿವೃದ್ಧಿ ಹೊಂದಿದ್ದಾನೋ ಅಲ್ಲೇ ತಾನು ಕೂಡ ಇರಬೇಕಂತೇಳಿ ಆಸೆ ಪಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯಾಕೋಬನು ಎಷ್ಟು ಆತ್ಮೀಯನು ಅಲ್ಲ, ಯಾಕೋಬನು ಎಷ್ಟು ಆತ್ಮೀಯನು ದೇವರ ಮಕ್ಕಳೇ. ನಾವು ನೀವು ಕೂಡ ಏನ್ ಮಾಡ್ಬೇಕು ದೇವರ ಮಕ್ಕಳೇ, ಇದನ್ನ ಅನುಸರಿಸಬೇಕು. ನಾವು 2ನೇ ವಚನದಲ್ಲಿ ನೋಡುವಾಗ ಅಲ್ಲಿ ಬೈಬಲ್ ನಲ್ಲಿ ನಾವು ಬರಲ್ಪಟ್ಟ ಹಾಗೆ ದೇವ್ರ ಮಕ್ಕಳೇ, ನಾವು ಹೆಡ್ಡಿಂಗ್ ನಲ್ಲಿ ನೋಡುವಾಗ ಚರಿತ್ರೆ ಅನ್ನುವಂತ ಮಾತನ್ನ ನಾವು ಅಲ್ಲಿ ನೋಡುತ್ತೇವೆ. ಹಲ್ಲೆಲೂಯಾ. ಅಲ್ಲಿ ಏನ್ ನೋಡುತ್ತೇವೆ ಅಂದ್ರೆ, ಯಾಕೋಬನ ಮಕ್ಕಳ ಚರಿತ್ರೆ. ಯಾಕೋಬನಿಗೆ ಟೋಟಲ್ ಅಂದ್ರೆ 12 ಜನ ಗಂಡ್ಮಕ್ಳು, ಒಬ್ಬ ಹೆಣ್ಣು ಮಗಳು ಹುಟ್ಟಿದ್ರು. ಎಷ್ಟು ಮಂದಿ ಮಕ್ಕಳು ಆತನಿಗೆ? 12 ಜನ ಗಂಡ್ಮಕ್ಳು, 1 ಹೆಣ್ಮಗಳು. ಆ ಹೆಣ್ಮಗಳ ಹೆಸರೇನು? ದೀನ. ಆ ಹೆಣ್ಮಗಳ ಹೆಸರೇನು? ದೀನ. ನಮ್ಮ ಸಭೆಯಲ್ಲಿ 2 ದೀನರಿದ್ದಾರೆ. ನಾನು ದೀನ, ಒಬ್ರಿಗೆ ಬಾಪ್ತಿಸ್ಮ ಕೊಡ್ಬೇಕಾದ್ರೆ ಇಟ್ಟಿದ್ದೀನಿ, ಒಬ್ಬರಿಗೆ ಹುಟ್ಟಿದಾಗ ನಾಮಕರಣ ಮಾಡಿದ್ದೀನಿ ದೀನ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನಾವು ನೋಡುವಾಗ ದೇವರ ಮಕ್ಕಳೇ, ಯಾಕೋಬನ ಮಕ್ಕಳ ಚರಿತ್ರೆ ಅಂತ ನಾವು ನೋಡ್ತೇವೆ. ನೋಡುವಾಗ 2ನೇ ವಚನದಲ್ಲಿ ಇರುತ್ತೆ, ಯೋಸೇಫನು 17 ವರ್ಷದವನಾಗಿ ಇನ್ನೂ ಹುಡುಗನಾಗಿ ಇದ್ದು ತನ್ನ ಅಣ್ಣಂದಿರ ಜೊತೆಯಲ್ಲಿ, ಅಂದರೆ ತನ್ನ ಮಲತಾಯಿಗಳಾದ ಬಿಲ್ಹ ಜಿಲ್ಬಾ ಎಂಬುವರ ಮಕ್ಕಳ ಜೊತೆಯಲ್ಲಿ ಆಡು ಕುರಿಗಳನ್ನ ಮೇಯಿಸ್ತಾ ಇದ್ದನು. ಯೋಸೇಫನು ಸಣ್ಣ ಹುಡುಗಿರುವಾಗ, 17 ವರ್ಷದ ಹುಡುಗಿರುವಾಗ ಕೆಲಸ ಮಾಡ್ತಾನೆ. ನೋಡ್ರಿ ಏನ್ರಪ್ಪ, ಎಷ್ಟು ವರ್ಷದ ಯೋಸೇಫನಿಗೆ? 17 ವರ್ಷದಲ್ಲಿ ಇರುವಾಗ ಆತನ ಅಣ್ಣ ತಮ್ಮಂದ್ರ ಜೊತೆಗೆ ಹೋಗಿ ಆಡು ಕುರಿಗಳನ್ನ ಮೇಯಿಸ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ಆಡು ಕುರಿಗಳನ್ನ ಮೇಯಿಸ್ತಾ ಇದ್ದಾನೆ. ಅದಕ್ಕೋಸ್ಕರ ಕೂಡ ದೇವ್ರು ಕೂಡ ಯಾರನ್ನ ಆಶೀರ್ವಾದ ಮಾಡ್ತಾನಂದ್ರೆ, ಸೋಮರಿಗಳನ್ನ ಆಶೀರ್ವಾದ ಮಾಡೋದಿಲ್ಲ, ಕೆಲಸ ಮಾಡೋರ್ನ ಆಶೀರ್ವಾದ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲ್ಲಿಗೆ ಹುಳಿ ಇಷ್ಟಪಡಕ್ಲ, ಹಲ್ಲು ಹುಳಿ ಇಷ್ಟಪಡ್ತಾ, ಕಣ್ಣು ಹೊಗೆ ಇಷ್ಟಪಡ್ತಾ, ಹಾಗೆ ಸೋಮಾರಿ ಕೂಡ ದೇವ್ರು ಇಷ್ಟಪಡಕ್ಲ. ಸೋಮಾರ್ತನ ಇರಬಾರ್ದು ನಮಗೆ. ಯೋಸೇಫನು ಹಾಡು ಕುರಿಗಳನ್ನು ಮೇಯಿಸಿರುವಾಗ ಈ ಅಣ್ಣ ತಮ್ಮಂದಿರು ಹಾಗಾಗಿ ಕೆಟ್ಟ ಕೆಲಸ ಮಾಡ್ತಾ ಇದ್ರಂತೆ.
ಅಲ್ಲ ಏನ್ ಮಾಡ್ತಾ ಇರುತ್ತೆ? ಕೆಟ್ಟ ಕೆಲಸ. ಎಲ್ಲರಂದ್ರೆ ಕೆಟ್ಟ ಕೆಲಸ ಅನ್ರಿ, ಏನೋ ಒಂದು ಕೆಟ್ಟ ಕೆಲಸ ಮಾಡ್ತಿರುವಾಗ ಅದನ್ನು ಏಸೇಪನು ನೋಡಿದನು. ಏಸೇಪನು ನೋಡಿ, ನೋಡ್ರಿ ಏಸೇಪನು ಎಷ್ಟು ಆತ್ಮೀಯನಂದ್ರೆ ನಮ್ಗೆ ಹೀಗೆ ಗೊತ್ತಾದೆ. ಅವನು ಕೆಟ್ಟ ಕೆಲಸವನ್ನು ನೋಡುವಾಗ ನೇರವಾಗಿ ಬಂದು ಅವ್ರ ತಂದೆಗೆ ಹೇಳ್ತಾ ಇದ್ದಾರೆ, ಅಪ್ಪ ಅಣ್ಣ ತಮ್ಮಂದ್ರು ಹಾಗಾಗಿ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಸರಿ ಮಾಡು. ಅಲ್ಲಲ್ಲೂಯ್ಯ, ದೇವರ ಮಕ್ಕಳೇ ಅರ್ಥ ಮಾಡ್ರಿ. ಒಳ್ಳೇದು ಮಾಡಿದವ್ರಿಗೆ ಬಹಳ ಜನರು ಏನ್ ಮಾಡ್ತಾರೆ? ಚಾಡಿ ಹೇಳ್ತಾರೆ, ಅದು ಕೆಟ್ಟದು. ಅಲ್ಲಲ್ಲೂಯ್ಯ, ಏಸೇಪನು ಚಾಡಿ ಹೇಳ್ತಾ ಇಲ್ಲ. ಏಸೇಪನು ಚಾಡಿ ಹೇಳ್ತಾ ಇಲ್ಲ. ತಮ್ಮಂದಿರು ಅಣ್ಣಂದಿರು ಕೆಟ್ಟ ಕೆಲಸ ಮಾಡಿದಾಗ ತಂದೆಗೆ ಹೇಳ್ತಾನೆ. ಯಾಕೆ ಗೊತ್ತಾ? ಯಜಮಾನ್ ಯಾರು ಮನೆಗೆ? ತಂದೆ. ಯಾಕೋಬನು ಪರಿಶುದ್ಧನು, ಯಾಕೋಬನು ಅಸಾಧ್ಯವಾದ ಕಾರ್ಯಗಳನ್ನು ಕೂಡ ಸಾಧ್ಯವಾಗಿ ಮಾಡಿಕೊಂಡವನು, ಚೊಚ್ಚಲತನವನ್ನ ಪಡ್ಕೊಂಡವನು, ತಂದೆ ಆಶೀರ್ವಾದ ಪಡ್ಕೊಂಡವನು, ದೇವರ ಆಶೀರ್ವಾದ ಪಡ್ಕೊಂಡವನು. ಜೋರಾಗಿ ಚಪ್ಪಳೆ. ಹಲ್ಲೆಲೂಯಾ. ನೋಡ್ರಿ ದೇವ ಮಕ್ಕಳೇ, ಯಾಕೋಬನ ಜೀವಿತ ಬಹಳ ವಿಶೇಷ ಜೀವಿತ. ಚೊಚ್ಚಲತನ ಪಡ್ಕೊಂಡ, ತಂದೆ ಆಶೀರ್ವಾದ ಪಡ್ಕೊಂಡ, ಲಾಸ್ಟ್ಗೆ ದೇವರ ಆಶೀರ್ವಾದ ಕೂಡ ಪಡ್ಕೊಂಡ. ಹಲ್ಲೆಲೂಯಾ. ಇವತ್ತು ಬಹಳ ಜನ ಲೋಕದಲ್ಲಿ ಸೈತನ ಶಾಪ ಹೊಂದಿಕೊಳ್ತಾ ಇದ್ದಾರೆ. ಆಶೀರ್ವಾದಗಳು ಕಾಣ್ತಿಲ್ಲ ಮನೆಯಲ್ಲಿ, ಬೈಬಲ್ ಕಾಣ್ತಾ ಇದೆ ಚರ್ಚ್ ಮನೆಯಲ್ಲಿ, ಬೈಬಲ್ ಓದಲ್ಲ, ಪ್ರಾರ್ಥನೆ ಮಾಡಲ್ಲ, ಮೊಬೈಲ್ ಹಿಡ್ಕೊಂಡು ಮೊಬೈಲ್ಗೆ ಕಾಲ ಕಲ್ತಾ ಇದ್ದಾರೆ. ದೇವರ ಮಕ್ಕಳೇ ನೋಡ್ರಿ, ವಾಕ್ಯದಲ್ಲಿ ಬರ್ಬೋದು, ಇದನ್ನು ಚಾಡಿ ಹೇಳ್ತಾ ಇಲ್ಲ. ಪಕ್ಕದವ್ರಿಗೆ ಹೇಳ್ರಿ, ಚಾಡಿ ಹೇಳ್ಬಾರ್ದು ಅಂದ್ರೆ ಹೇಳ್ರಿ, ಚಾಡಿ ಹೇಳ್ಬಾರ್ದು. ಇವಾಗ ನೀವು ಯಾರನ್ನ ನನ್ನ ಕೇಳ್ರಿ, ಯಾರಾದ್ರೂ ಕೇಳ್ರಿ, ಚಾಡಿ ಹೇಳಿದ್ರೆ ಏನ್ ಆಗ್ತದಂತ ಕೇಳ್ರಿ. ಹಿಂಗ ಅನ್ರಪ್ಪ, ಚಾಡಿ ಹೇಳಿದ್ರೆ ಏನಾಗ್ತದೆ ಅಂದ್ರೆ, ಚಾಡಿ ಹೇಳಿದ್ರೆ ಏನಾಗ್ತದ ನೋಡ್ರಿ. ವಾಕ್ಯ ತೋರಿಸ್ರಿ, ತೆಗ್ರಿ. 101ನೇ ಕೀರ್ತನೆ ತೋರ್ಸ್ಬೇಕಲ್ಲ ನಿಮಗೆ, ಕಲಿಸ್ಬೇಕಲ್ಲ ನಿಮಗೆ. 101ನೇ ಕೀರ್ತನೆ 5ನೇ ವಚನ ನೋಡ್ರಿ. ಗುಪ್ತದಲ್ಲಿ ನೆರೆವನ ಮೇಲೆ ಚಾಡಿ ಹೇಳುವವನನ್ನು ಸಂಹರಿಸುವೇನು. ದೇವ್ರೇನ್ ಮಾಡ್ತಾನಂತೆ? ಅಮ್ಮ, ಚಾಡಿ ಹೇಳುವನ ಸಂಹರಿಸುತ್ತಾನೆ, ಸಾಯಿಸುತ್ತಾನೆ. ಒಳ್ಳೆದನ್ನ ಒಳ್ಳೆಯವರ ಹತ್ರ ಹೇಳಿ. ಈಗ ಏಸೇಪನ್ನ ದೇವರು ಸಂಹರಿಸಲಿಲ್ಲ. ಯಾಕೆ ಬಂದು ಹೇಳಿದ್ದು? ಚಾಡಿ ಅಲ್ಲ. ಏಸೇಪನ್ ಏನ್ ಗೊತ್ತಾ? ಅಣ್ಣ ತಮ್ಮಂದಿರು ತಪ್ಪು ಮಾಡಿದ್ರೆ ನಮ್ಮ ಮನೆ ಬಜೆಟ್ ಪಾಲಾಗ್ತದೆ. ಇಂಥವ್ರ ಮಕ್ಕಳು ಇಂಥ ಕೆಲಸ ಮಾಡ್ತಾರಂದ್ರೆ ಹೆಂಗಿರ್ತೇಳ್ರಿ? ಹಲೋ, ಹಲ್ಲೆಲೂಯಾ, ಹಲ್ಲೆಲೂಯಾ. ಇಂಥವ್ರ ಮಕ್ಕಳು ಇಂಥ ಕೆಲಸ ಮಾಡ್ತಾರೆ. ಒಳ್ಳೆಯವರು ಮಕ್ಕಳು ಕೂಡ ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳುವಾಗ ಒಳ್ಳೆಯವ್ರಿಗೆ ಎಷ್ಟು ಬಾಧೆ ಆಗ್ತದಲ್ಲ. ಯಾಕೊಬ್ಬನು ಒಳ್ಳೆಯವನ ಕೆಟ್ಟ ನೋಡ್ರಿ. ಒಳ್ಳೆಯವನು, ಪರಿಶುದ್ಧನು, ನೀತಿವಂತನು, ಭಕ್ತಿವಂತನು, ದೇವರ ವಾಕ್ಯವನ್ನು ಕಲ್ತಂತ ಕುಟುಂಬ ಮಕ್ಕಳು. ದೇವರ ಮಕ್ಕಳೇ, ಕುರಿ ಮೇಯಿಸುವಾಗ, ಆಗಾಗ್ಗೆ ತಪ್ಪು ಮಾಡುವಾಗ, ಕೆಟ್ಟ ಕೆಲಸ ಮಾಡುವಾಗ ಏಸೇಪನ್ ನೋಡಿ ಎಲ್ಲರಿಗೂ ಹೇಳ್ತಾ ಇಲ್ಲ ಅಲ್ಲ. ಇವಾಗ ಬಹಳ ಜನರು ನೋಡ್ರಿ, ಅಮ್ಮ ಸಭೆಯಲ್ಲಿ ಕೂಡ ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ಅದು ಸೇವಕನ ಹತ್ರ ಹೇಳ್ಬೇಕು, ಅನ್ಯರ ಹತ್ರ ಹೇಳ್ಬಾರ್ದು. ಅನ್ಯರು ಏನ್ ಮಾಡ್ತಾರೆ ಗೊತ್ತಾ? ಅದೇ ಅವರಿಗೆ ಆಯ್ದ ಎಲ್ಲರ ಮುಂದೆ ಹೇಳ್ತಾರಮ್ಮ. ಅಲ್ಲಲ್ಲಯ್ಯ, ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ಪಾಸ್ಟರ್ ಮುಂದೆ ಹೇಳ್ಬೇಕು ಬಂದು, ಅಯ್ಯ ಪಾಸ್ಟ್ರೇ, ನೀವು ನಮ್ಮ ಆತ್ಮೀಯ ತಂದೆ, ನೀವು ಯಾಕೋ ಬಂತಾರ ಫಲಾನ್ ಅವ್ರ ಹಿಂಗ, ಫಲಾನ್ ಹಿಂಗ 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 ಅಂತ ಹೇಳ್ಬೇಕು. ಅದು ಚಾಡ್ ಅಲ್ಲ. ಹಲೋ, ಅದು ಚಾಡಿ ಅಲ್ಲೇ ಅಲ್ಲ. ಅದು ನಿನ್ನ ಪ್ರಯೋಜನಕ ಅರ್ಥವಾಗಿ. ಹಲ್ಲೆಲೂಯಾ. ಯಾಕಂದ್ರೆ ಚಾಡಿ ಯಾವುದು, ಒಳ್ಳೇದು ಯಾವುದು ಬೈಬಲ್ ನಮಗೆ ಬೋಧಿಸಲ್ಪಡ್ತದೆ. ಏನ್ ಮಾಡ್ತದೆ ಅವಾಗ? ಈಗ ಚೆನ್ನಾಗಿ ಅರ್ಥ ಮಾಡ್ರಿ. ನೀವು ನೋಡಿದ್ರ ಮಕ್ಕಳ ಕೆಳಗ 3ನೇ ವಚನ 2ನೇ ವಚನ ಓದಕ್ಕೆ ಕಂಪ್ಲೀಟ್ ಆಗಿ. ಏಸೇಪನು ಏನ್ ಮಾಡ್ತದೆ? ಸಾಕು, ಓದ ಬೇಗ. 3ನೇ ವಚನ ನೋಡುವಾಗ, ಏಸೇಪನು ಇಸ್ರಾಯೇಲಿಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ರಿಂದ ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ಅವನಿಗೆ ನಿಲುವಂಗಿಯನ್ನು ಮಾಡಿಸಿ ಕೊಟ್ಟಿದ್ದನು. ಹಲ್ಲೆಲೂಯಾ.
ನೋಡ್ರಿ ದೇವ್ರ ಮಕ್ಕಳೇ, ಏಸೇಪನಲ್ಲಿ ಎರಡು ಗುಣಗಳು ನೋಡ್ತೇವೆ. ಒಂದು, ಅವರು ಕೆಟ್ಟದ್ ಮಾಡಿದ್ರೆ ಈತನ ಕೆಟ್ಟದ್ ಮಾಡ್ತಾ ಇಲ್ಲ. ಅಲ್ಲಲ್ಲೂಯ, ಅಲ್ಲೇಲೂಯ. ಯಾರನ್ನ ಹೆಂಗನ್ನ ಹೋಗ್ಲಿ ದೇವ್ರ ಮಕ್ಕಳೇ, ನಾವು ಮಾತ್ರ ಹೆಂಗ್ ಬೇಕಾರಂಗ್ ಹೋಗ್ಬಾರ್ದು. ದೇವರ ಮಾರ್ಗದಲ್ಲೇ ಹೋಗ್ಬೇಕು, ದೇವರ ಚಿತ್ತವನ್ನೇ ಅನುಸರಿಸ್ಬೇಕು. ಅಲ್ಲಲ್ಲೂಯ. ಅವ್ರಂಗ್ ಮಾಡ್ತಾರ, ಇವ್ರಂಗ್ ಮಾಡ್ತಾರ ಅಂತೇಳಿ ಇವ್ರು ನೋಡಿ ನಾವು ಬದುಕಕ್ಕಿಲ್ಲ. ದೇವರ ವಾಕ್ಯವನ್ನು ನೋಡಿ, ದೇವರ ವಾಕ್ಯ ಕೇಳಿ ನಾವು ಬದುಕಬೇಕು. ಈಗ ಚೆನ್ನಾಗಿ ಅರ್ಥ ಮಾಡ್ರಿ, ಏಸೇಪನು ಇಸ್ರಾಯೇಲ್ಗೆ ಮುಪ್ಪಿನಲ್ಲಿ ಹುಟ್ಟಿದವನಾದ್ರಿಂದ ಇಸ್ರಾಯೇಲ್ ಅವನನ್ನು ತನ್ನ ಎಲ್ಲಾ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸಿ ನಿಲುವಂಗಿಯನ್ನು ಮಾಡಿಸಿಕೊಟ್ಟನು. ಹಲ್ಲೆಲೂಯಾ. ನಿಲುವಂಗಿ ಅಂದ್ರೆ ಅರ್ಥ ದೇವ್ರ ಮಕ್ಕಳೇ, ಚೆನ್ನಾಗಿ ಅರ್ಥ ಮಾಡ್ರಿ. ಎಲ್ಲ ಅಂಗಿಗಳಲ್ಲಿ ಅದು ಪ್ರತ್ಯೇಕವಾಗಿರುವ ಅಂಗಿ. ಅದು ಎಲ್ಲ ಅಂಗಿ ಬೇರೆ, ಆ ನಿಲುವಂಗಿ ಬೇರೆ. ನಾವು ತೆಲುಗು ಬೈಬಲ್ ನೋಡ್ಬೇಕಾದ್ರೆ ವಿಚಿತ್ರಮೈನ ಅಂಗಿ ಅಂತಿರ್ತದೆ, ವಿಚಿತ್ರಮೈನ ಅಂಗಿ ಅಂತಿರ್ತದೆ. ಹಲ್ಲೆಲೂಯಾ. ಅದು ವಿಚಿತ್ರವಾದ ಅಂಗಿ. ಎಲ್ಲ ಅಂಗಿಗಳು ಬೇರೆ, ಆ ಅಂಗಿ ಬೇರೆ. ದೇವರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ರಿ. ಇವತ್ತು ನಾವು ಕೂಡ ಅಂತ್ಯ ಕಾಲದಲ್ಲಿ ಹುಟ್ಟಿದವರು. ಆಮೇಲೆ ಕೇಳಿಸ್ಕೊಡ್ರಿ ವಾಕ್ಯವನ್ನ. ನೀವು ಯಾವ ಕಾಲದಲ್ಲಿ ಹುಟ್ಟಿದ್ವಿ ಹೇಳ್ರಿ? ಅಂತ್ಯ ಕಾಲದಲ್ಲಿ ಹುಟ್ಟಿದ್ದೇವೆ. ಅದಕ್ಕೋಸ್ಕರ ನೋಡ್ರಿ ಬೈಬಲ್ ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೂಡ, ಹಳೆ ಒಡಂಬಡಿಕೆಯಲ್ಲಿ ಇದು ಹಳೆ ಒಡಂಬಡಿಕೆ ಸಂಬಂಧಪಟ್ಟದಲ್ಲ, ಆದಿಕಾಂಡ ವಿಮೋಚನ ಕಂಡದ ಹಳೆ ಒಡಂಬಡಿಕೆ ಸಂಬಂಧಪಟ್ಟಿದ್ದು. ಚೆನ್ನಾಗಿ ಕೇಳಿಸ್ಕೊಡ್ರಿ. ಹಳೆ ಒಡಂಬಡಿಕೆಯಲ್ಲಿ ನೋಡ್ರಿ, ಯಾರನ್ನ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ಅಂತಿಲ್ಲ. ಅಂದ್ರೆ ಒಬ್ಬ ಭಕ್ತನ ಪ್ರೀತಿ ಮಾಡಿದ ವಿನಃ ಹೆಚ್ಚಾಗಿ ಪ್ರೀತಿ ಮಾಡಿಲ್ಲ. ಅದಕ್ಕೋಸ್ಕರ ಹೊಸ ಒಡಂಬಡಿಕೆ ಭಕ್ತರಾದ ನಮ್ಮನ್ನ, ಅಂತ್ಯದಲ್ಲಿ ಹುಟ್ಟಿದ ನಮ್ಮನ್ನ ದೇವರು ನಮ್ಮ ಮೇಲೆ ಎಷ್ಟೋ ಪ್ರೀತಿ ನಿಟ್ಟಿದ್ದಾನೆ. ಹಲ್ಲೆಲೂಯಾ. ಅಲ್ಲಿ ಯಾಕೋಬನು ಅವನು ಮುಪ್ಪಿನಲ್ಲಿ ಹುಟ್ಟಿದವನಂತ ಹೇಳಿ ತಿಳ್ಕೊಂಡು ಈ ಒಂದು ಏಸೇಪನಿಗೆ ನಿಲವಂಗಿಯನ್ನ, ವಿಚಿತ್ರವಾದ ಅಂಗಿಯನ್ನ ಉಡಿಸಿದಾಗೆ, ತೊಡಿಸಿದಾಗೆ ದೇವಾದಿ ದೇವನು ಈ ಅಂತ್ಯ ಕಾಲದಲ್ಲಿರುವ ನಮ್ಮನ್ನ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ದೇವರ ಮಕ್ಕಳೇ, ನಿನಗೊಂದು ತಿಳ್ಕೊಳ್ಬೇಕು ಅಮ್ಮ, ಬ್ರದರ್, ಸಿಸ್ಟರ್, ನೀನೊಂದು ಸತ್ಯ ತಿಳ್ಕೊಳ್ಬೇಕು. ದೇವರು ನಿನ್ನನ್ನ ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ ತಿಳ್ಕೊಳ್ಬೇಕು. ಹಲ್ಲೆಲೂಯಾ. ನಿನ್ನ ಸ್ವಂತ ತಂದೆ ತಾಯಿಗಳು ನಿನ್ನನ್ನ ಪ್ರೀತಿ ಮಾಡದೇ ಇರ್ಬೋದು, ಅಣ್ಣ ತಮ್ಮಂದರು ಪ್ರೀತಿ ಮಾಡದೇ ಇರ್ಬೋದು, ಸ್ನೇಹಿತರು, ಬಂಧು ಮಿತ್ರರು ನಿನ್ನನ್ನು ಅಲ್ಲೇ ಕಳಿಬಹುದು. ಆದರೆ ದೇವರು ನಿನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಇರ್ಲಿ. ಈಗ ಯಾಕೋಬನು ಏಸೇಬನ ಹೆಚ್ಚಾಗಿ ಪ್ರೀತಿಸಿ ವಿಚಿತ್ರವಾದ ಅಂಗಿ ಅಂತೆ, ಎಂತ ಅಂಗಿ ಅಂತೆ? ವಿಚಿತ್ರವಾದ ಅಂಗಿಯನ್ನ ತೊಡಿಸಿದನು. ಇವತ್ತು ದೇವರ ಮಕ್ಕಳ ನಮ್ಮನ್ನು ಪ್ರೀತಿಸಿ ನಮಗೆ ವಿಚಿತ್ರವಾದ ಅಂಗಿಯನ್ನ ಕರ್ತನು ತೊಡಿಸುತ್ತಾನೆ. ಆ ಅಂಗಿ ಯಾವುದು ಅಂದ್ರೆ ಪರಿಶುದ್ಧಾತ್ಮ ಅಭಿಷೇಕ. ಆಮೇಲೆ ಆ ಅಂಗಿ ಯಾವುದು? ಪರಿಶುದ್ಧಾತ್ಮ ಅಭಿಷೇಕ. ಆ ಅಂಗಿ ನಮ್ಮ ಮೇಲೆ ಬರಬೇಕು. ಅದಕ್ಕೋಸ್ಕರ ಯೇಸು ಕ್ರಿಸ್ತನ ಅಪೊಸ್ತಲರಿಗೆ ಹೇಳ್ತಾನೆ, ನೀವು ಪರಲೋಕದ ಶಕ್ತಿ ಒದಿಸುವ ತನಕ, ಅಂಗಿ ರೂಪದಲ್ಲಿ ಶಕ್ತಿ ಒದಿಸುವ ತನಕ ನೀವೇನ್ ಮಾಡ್ಬೇಕು? ಯೆರೂಸಲೇಮ್ ಬಿಟ್ಟು ಹೋಗಬಾರ್ದು. ಆಮೇಲೆ ಅವ್ರು ಏನ್ ಮಾಡಿ ಗೊತ್ತವ್ರೆ, 10 ದಿನ ಕಾಲ ಅವ್ರು ಟೈಮ್ ಇಟ್ಕೊಂಡ್ಲಿಲ್ಲ. 10 ದಿನ ಆಯ್ತು ಅವ್ರಿಗೆ ಅಭಿಷೇಕ ಒಂದಷ್ಟರೊಳಗೆ. ಅವ್ರು 10 ದಿನ ಕಾಲ ಅವ್ರು ಪ್ರಾರ್ಥನೆ ಮಾಡ್ತಾ ಇದ್ರು. ಅಮ್ಮ, ನೀವಾದ್ರೂ ಬರ್ತಾರ? 10 ದಿನ ಪ್ರೈಡ್ ಬರ್ತಾರಾ ಬ್ರದರ್ಸ್? ನೀವಾದ್ರೂ 10 ದಿವಸ ಪ್ರಾರ್ಥನೆ ಬರ್ತಾರ? ಉಪವಾಸ ಪ್ರಾರ್ಥನೆ ಇಡ್ಲಿ, ನಮಗೆ ಉಪವಾಸ ಪ್ರಾರ್ಥನೆ ಸಂಬಂಧ ಇಲ್ಲ ಅಂದ್ರಿ. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಕಲ್ತ್ಕೊಳ್ರಿ ವಾಕ್ಯವನ್ನ. ದೇವರ ಮಕ್ಕಳ ಅಭಿಷೇಕ ಹೊಂದಿಕೊಂಡ್ರಿ. ಯೇಸು ಕ್ರಿಸ್ತ ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈಗ ಲಾಜರ ಸತ್ತ ಮೇಲೆ ಮರಿಯರು, ಯೆಹೂದ್ಯರು ಎಲ್ಲರೂ ಕಣ್ಣೀರು ಹಾಕುವಾಗ ಯೇಸು ಕ್ರಿಸ್ತನು ಕೂಡ ಕಣ್ಣೀರು ಹಾಕಿದನು. ಯೇಸು ಕ್ರಿಸ್ತ ಕಣ್ಣೀರು ಹಾಕಿದಾಗ ನಾವು ನೋಡ್ತೇವೆ, ಯೋಹಾನನ ಸುವಾರ್ತೆ 11ನೇ ಅಧ್ಯಾಯ 35ನೇ ವಚನ ಆದ್ಮೇಲೆ 36ನೇ ವಚನದಲ್ಲಿ ಅಲ್ಲಿದ್ದವ್ರು ಹೇಳಿದ್ರು, ಓ, ಈತನು ಆತನ ಮೇಲೆ ಎಷ್ಟೋ ಮಮತೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಎಷ್ಟೋ ನೋಡ್ದ ದೇವ್ರ ಮಕ್ಕಳೇ, ಲಾಜರ್ ಮೇಲೆ ಮಮತೆ ಇಟ್ಟಿದ್ರೆ ನನ್ನ ಮೇಲೆ ದೇವರು ಕೂಡ ಎಷ್ಟೋ ಮಮತೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ನೀವೇನು ಹೊಂದಬೇಕು ಹೇಳ್ರಿ? ಅಭಿಷೇಕ ಹೊಂದಬೇಕು. ದೇವ್ರ ಮಕ್ಕಳೇ, ಅಭಿಷೇಕ ಹೊಂದಬೇಕು.
ದೇವರ ಮಕ್ಕಳು ಚೆನ್ನಾಗಿರುತ್ತೆ. ಯೋಹನ್ ಸುವಾರ್ತೆ 1:12 ಬರ್ದು ಗೊತ್ತಾ, ಯಾರು ಆತನ ಹೆಸರನ್ನು ಅಂಗೀಕರಿಸಿಕೊಂಡು ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಡ. ನೀವೆಲ್ಲ ದೇವರ ಮಕ್ಕಳೇ, ಓಕೆ. ಆದರೆ ಅಮ್ಮ ಯಾಕೋಬನಿಗೆ ಎಷ್ಟು ಮಂದಿ ಮಕ್ಕಳಮ್ಮ? 12 ಜನ. 12 ಜನ ಮಕ್ಕಳೇ. ಮಕ್ಕಳ ಇಲ್ಲ ಅವರು ಯಾಕೋಬನಿಗೆ ಹುಟ್ಟಿದವರೇ. ಆದರೆ ಯಾರಿಗಿಲ್ಲದ ಅಂಗಿ ಯಾಕೆ ಈತನಿಗೆ ಕೊಟ್ಟನ? ಅಲ್ಲಲ್ಲಿಯ ದೇವರ ಮಕ್ಕಳಲ್ಲಿ ಒಂದು ಪ್ರತ್ಯೇಕತೆ ಇದೆ. ದೇವರ ಮಕ್ಕಳೇ, ನಾವು ಯಾವಾಗಲೂ ಕೂಡ ಆತ್ಮಿಕವಾಗಿ ನಾವು ಗುರುತಿಸ್ಬೇಕು ಯಾವುದು ಕೂಡ. ಅಲ್ಲಲ್ಲಿಯ ಬಹಳ ಜನ ಹೇಳ್ತಾರೆ, ಸಭೆಯಲ್ಲಿ ಆ ಕೆಲವೊಬ್ರು ಆ ಹುಡುಗರು ಅವರೆಲ್ಲ ಬಿಟ್ಟು ಬಿಡ್ಬೇಕು. ನಿನಗೆ ವಾಕ್ಯ ನೀನು, ವಾಕ್ಯ ನೀನು, ವಾಕ್ಯ ನೀನು, ವಾಕ್ಯ ನೀನು, ವಾಕ್ಯ ನೀನು, ವಾಕ್ಯ ನೀನು. ಅವಾಗ ನೀನ್ ಬೆಳ್ತಿ ಅಮ್ಮ. ನೀವ್ ಯಾರು ನೋಡಕ್ ಹೋಗ್ಬಾರ್ದು. ವಾಕ್ಯ ಐತೆ ಸಭೆಯಲ್ಲಿ, ನಮ್ಮ ಮುಂದೆ ಬಂದು ಹೇಳ್ಬೇಕು, ಫಾಸ್ಟ್ರೇ ಇನ್ನು ವಾಕ್ಯ ಆಳವಾಗಿ ಹೇಳಿರಿ, ಇನ್ನು ವಾಕ್ಯ ನಿಮಗೆ ಬೇಕು, ಇನ್ನು ನಾವು ಬೆಳಿಬೇಕು ಅಂತ ಹೇಳಿರಿ. ಅಲ್ಲಯ್ಯ, ಅಷ್ಟೇ ಬಿಟ್ಟ ಮೇಲೆ ನಾವು ಅವ್ರುಗಳು ಇವ್ರುಗಳು ಹೋಗ್ಬಾರ್ದು ದೇವ್ರ ಮಕ್ಕಳೇ. ಯಾಕಂದ್ರೆ ಗೊತ್ತಾ, ಸಮಯ ಇಲ್ಲ. ಅದಕ್ಕೆ ದೇವ್ರ ಮಕ್ಕಳ ಬೈಬಲ್ ವಾಕ್ಯ ಗೊತ್ತಾ, ಇದು ತಿದ್ದುಪಾಟಿನ ಸಮಯವಲ್ಲ, ಸಿದ್ಧವಾಗುವ ಸಮಯ. ಅಲ್ಲಯ್ಯ, ಯಾರಟ್ಟಿಗೆ ಅವರು ಬೇಗ ಬೇಗ ನಾವು ಸಿದ್ಧವಾಗಬೇಕು. ನೋಡ್ರಿ, ಬೆಂಕಿ ಬಂದ್ಬಿಡ್ತದೆ, ಬೇಗ ಹೋಗ್ರಿ, ನಿಮಗಿರುವಂತವ್ರು ಕರ್ಕೊಂಡು ಹೋಗ್ರಿ ಅಂತ ಹೇಳುವಾಗ ಲೋಟನ ಹೆಂಡತಿ ಗಂಡನ ಹಿಂದೆ ನಡ್ಲಾ, ಮುಂದೆ ನಡ್ಲಾ. ಬಜರ್ಕ್ ಹೋಗ್ಬೇಕಾದ್ರೆ, ತವ್ರ ಮನೆಗೆ ಹೋಗ್ಬೇಕಾದ್ರೆ ಗಂಡ 3 ತೊಲೆ ಬಂಗಾರ ಕೊಡಿಸ್ತಾನ ಅಂದ್ರಗಿನ ಕಾಲನ್ನು ಜಿಂಕೆ ಕಾಲಂತೆ ಏನಪ್ಪ ಒಳಗ ನಗ್ತದೆ. ನಗು ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಳ್ತಿರ್ತ ಹಂಗೆ ಇರ್ತದೆ. ಹೆಣ್ಮಕ್ಳದ್ದು ಹೆಂಗಿರ್ತದೆ, ಗಂಡ ಒಳ್ಳೆ ಕ್ರಿಸ್ಮಸ್ ಸೀರೆ ಕೊಡ್ತಾನ ಅಂದ್ರಗಿನ ಅಬಾಬಾಬ ಅವ್ರ ಮಕ್ಕದಲ್ಲಿ ಮಂದಾಸ ನೋಡ್ಬೇಕು. ಹಲ್ಲೆಲೂಯಾ, ಎಷ್ಟು ಸಂತೋಷನೋ, ಎಷ್ಟು ಸಂಭ್ರಮನೋ. ಈ ಲೋಟನ ಹೆಂಡತಿ ಹಿಂದೆ ನಡೆದಂತೆ, ಹಿಂದೆ ಗಂಡನ ಹಿಂದೆ ನಡೆಯುವಂತ ಸ್ತ್ರೀ ನಾಶವಾಗ್ತಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಯಾಕೋಬನ ಮಕ್ಕಳೇ. ಎಲ್ಲರೂ ಇವಾಗ ಯೇಸು ರಕ್ತ ತಗೊಳ್ಳಿ, ನಾವೆಲ್ಲರೂ ಯೇಸು ಸ್ವಾಮಿ ಅವ್ರ ಮಕ್ಕಳೇ. ಆದರೆ ಮಕ್ಕಳದಲ್ಲಿ ಪ್ರತ್ಯೇಕವಾಗಿರ್ಬೇಕು, ಅಭಿಷೇಕ ಹೊಂದಬೇಕು. ಹಲ್ಲೆಲೂಯಾ. ನೀನು ನಾನು ಏನು ಹೊಂದಬೇಕು ಹೇಳ್ರಿ? ಅಭಿಷೇಕ ಹೊಂದಬೇಕು. ಅಭಿಷೇಕ ಕೊಡಯ್ಯ, ಅಭಿಷೇಕ ಕೊಡಯ್ಯ, ಅಭಿಷೇಕ ಮಾಡಯ್ಯ, ನಾನು ಅಭಿಷೇಕ ಮಾಡಯ್ಯ. ನಾನು ಒಂದ್ ದಿವಸ ಉಪವಾಸ ಇರ್ತನೆಯ, ಒಂದು ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ತಾನೆಯ, 1 ಗಂಟೆ ಪ್ರಾರ್ಥನೆ ಮಾಡ್ತಾನೆಯ. ಅಭಿಷೇಕ ಕೊಡಯ್ಯ. ಅಭಿಷೇಕ ನೀನು ಒಂದುವಾಗಿ ಏನಾಗ್ತದೆ ಗೊತ್ತಾ? ಈಗ ಚೆನ್ನಾಗಿ ಅರ್ಥ ಮಾಡ್ರಿ. ನೀವು 37 ಅಧ್ಯಾಯ ಓದ್ರಿ, ಅವತ್ತನ್ನ ಓದ್ಬಿಟ್ಟು ಪರವಾಗಿಲ್ಲ, ನೀವು ಆಮೇಲೆ ತಿಳ್ಕೊಂಡಿದ್ರಿ ಮಕ್ಕಳೇ. ಈ 37 ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಯಾಕೋಬನು ಯೋಸೇಫನಿಗೆ ಆ ನಿಲುವಂಗಿಯನ್ನು ತೋರಿಸಿದಾಗ ದೇವ್ರ ಮಕ್ಕಳೇ ಅಲ್ಲಿ ನೋಡ್ತೇವಲ್ಲ, ಅವರೆಲ್ಲರೂ ಅಣ್ಣ ತಮ್ಮಂದ್ರೆಲ್ಲರೂ ಏನ್ ಮಾಡಿದ್ರಂತೆ, ಹಾಗೆ ಮಾಡಿ ಅಂದ್ರೆ ದ್ವೇಷ ಮಾಡಿ ಸ್ನೇಹ ಭಾವದಿಂದ ಪ್ರೀತಿಯಿಂದ ಮಾತಾಡ್ಸಿದಾಗ ಹೋದಾಗ ನಾವು ನೆಕ್ಸ್ಟ್ ವಾಕ್ಯ ನೋಡ್ತೇವೆ, ಯೋಸೇಫನಿಗೆ ದರ್ಶನಗಳು ಉಂಟಾದವು. ಜೋರ ಚಪ್ಪಳೆ. ಯೋಸೇಫನಿಗೆ ಉಂಟಾದವು ದರ್ಶನಗಳು ಉಂಟಾದವು. ಇವತ್ತು ಬಹಳ ಜನರು ಚರ್ಚೆಗೆ ಬರ್ತಾರೆ, ದರ್ಶನ ಇಲ್ಲ, ಆತ್ಮವೇಶವಿಲ್ಲ, ಅನ್ಯ ಭಾಷೆ ಇಲ್ಲ, ಸ್ತುತಿಸುವಂತದಿಲ್ಲ, ಪ್ರಾರ್ಥನೆ ಇಲ್ಲ, ಅರ್ಭಟ ಇಲ್ಲ. ಯಾವ್ದ್ರಾಗ ಹಾಕಿ ನೋಡಿ ಗಂಧ ಇಲ್ದಂಗ ಅದರ ಸುಮ್ಮನೆ ಬರ್ತಾರೆ, ಸುಮ್ಮನೆ ಹಂಗಿರ್ಬಾರ್ದು ಮಕ್ಕಳೇ. ಹಂಗಿದ್ರಿಗೆ ನೀವೇನಾದ್ರು ಗೊತ್ತಾ, ರೂಬೇನ್ ತರ ಇದ್ದಂಗೆ. ಹಂಗಿದ್ರೆ ಏನು ಗೊತ್ತಾ, ಸಿಮಿಯೋನ್ ತರ ಇದ್ದಂಗೆ. ಹಂಗಿದ್ರೆ ಹೆಂಗ ಗೊತ್ತಾ, ಬೆನ್ನಿ ಮೀನಿ ಇದ್ದಂಗೆ. ಯೋಸೇಫ ತರ ಇರ್ಬೇಕು. ಪಕ್ಕದವ್ರು ಹೇಳ್ರಿ, ನೀನ್ ಯೋಸೇಫ ತರ ಇರ್ಬೇಕಂತ. ಪಕ್ಕದವ್ರು ಹೇಳ್ರಿ, ಯೋಸೇಫ ತರ ಇರ್ಬೇಕು, ವೈರಾಗ್ಯವಾಗಿರ್ಬೇಕು, ಉರಿಬೇಕು. ಹಲ್ಲೆಲೂಯ. ಅವಾಗ ದೇವಾದೇವನು ನಿನಗೆ ನಿಲುವಂಗಿಯನ್ನು ಕೊಡ್ತಾನೆ. ಹಲ್ಲೆಲೂಯ. ನೋಡ್ರಿ, ಅವಾಗ ಯೋಸೇಫನು ಯಾವಾಗ ಆ ನಿಲುವಂಗಿಯನ್ನು ಹಾಕಿಕೊಂಡು ಏನಾಯ್ತಮ್ಮ, ತನಗೆ ಕನಸುಗಳು ಬರೋದಕ್ಕೆ ಸ್ಟಾರ್ಟ್ ಆದ. ಏನ್ ಸ್ಟಾರ್ಟ್ ಆಯ್ತು ಹೇಳ್ರಿ? ಹಂಗ ನೀನು ಅಭಿಷೇಕ ಹೊಂದಿಕೊಳ್ಳುವಾಗ ದರ್ಶನಗಳು ಬರ್ತವೆ. ನೀನು ಅಭಿಷೇಕ ಹೊಂದಿಕೊಳ್ಳುವಾಗ ನಿನಗೆ ಮಾರ್ಗ ಗೊತ್ತಾಗ್ತದೆ. ನೀನು ಅಭಿಷೇಕ ಹೊಂದಿಕೊಳ್ಳುವಾಗ ನೀನು ಯಾರು ನಂಬಬೇಕು, ಯಾರು ನಂಬಬಾರ್ದು ಗೊತ್ತಾಗ್ತದೆ. ಯಾರು ಸೇರಿಸ್ಕೋಬೇಕು, ಯಾರು ಸೇರಿಸ್ಕೋಬೇಕು ಗೊತ್ತಾಗ್ತದೆ. ಅಭಿಷೇಕ ನಿನಗೆ ಎಲ್ಲಾ ವಿಷಯದಲ್ಲಿ ಉಪದೇಶ ಮಾಡುತ್ತದೆ. ಒಂದು ವಿಷಯದಲ್ಲೆಲ್ಲ, ಸರ್ವ ವಿಷಯದಲ್ಲಿ ಸತ್ಯಕ್ಕೆ ಸೇರಿಸದೆ. ದೇವರ ಮಕ್ಕಳ ಅಭಿಷೇಕ ಬಂದ ಕೂಡಲೇ ಹೊಲದಲ್ಲಿ ಎಲ್ಲರ ಸಿವುಡುಗಳು ಏನಾದವಂತೆ, ಯೋಸೇಫನ ಸಿವುಡು ಮುಂದೆ ಕೆಳಗೆ ಬೀಳುವಂತೆ. ಇನ್ನೊಂದು ದರ್ಶನ ಬಂತು, ಆಕಾಶ ನಕ್ಷತ್ರಗಳು ನನಗೆ ಅಡ್ಡ ಬಿದ್ದವು. 11 ನಕ್ಷತ್ರಗಳು ಅಡ್ಡ ಬಿದ್ದು ಅಂದ್ರೆ ಯಾಕೋಬನು ತಾಯಿ ಎಲ್ಲರೂ ಕೂಡ ಅಡ್ಡ. ನೋಡಿ, ಅಭಿಷೇಕ ಒಂದು ಕೂಡಲೇ ಅಮ್ಮ ಬ್ರದರ್ಸ್ ದರ್ಶನಗಳು ಸ್ಟಾರ್ಟ್ ಆಗ್ತಾವ. ನಿನ್ನ ಆತ್ಮೀಯತೆ
ಮೇಲ್ಮೇಲಕ್ಕೆ 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 ಹೋಗ್ತದೆ. ಕೆಳಗಡೆಗೆ ಕೆಳಗಡೆ 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 ಬರಾಕಲ್ಲ. ನಿನ್ನ ಆತ್ಮ ಉಜ್ಜೀವವಂತದೆ. ಅಲ್ಲಲ್ಲೂಯ. ಅದಕ್ಕೋಸ್ಕರ ಆ ಏಸೇಪನಿಗೆ ಯಾವಾಗ ದೇವರ ಮಕ್ಕಳೇ ಆ ನಿಲುವಂಗಿಯನ್ನು ಹಾಕಿಕೊಂಡನು, ಅವಾಗ ಆತನಿಗೆ ದರ್ಶನಗಳು ಪ್ರಾರಂಭವಾದವು. ಅಲ್ಲಲ್ಲೂಯ. ಅಲ್ಲೇ ಏಸೇಪನಿಗೆ ಏನಾದ್ರು ಹೇಳ್ರಿ, ದರ್ಶನಗಳು ಪ್ರಾರಂಭವಾದವು. ಗಮನಿಸ್ರಿ ದೇವ್ರ ಮಕ್ಕಳೇ. ಅಮ್ಮ, ಈ ಏಸೇಪನ ಯಾರ ಮಗ ಗೊತ್ತಾ? ಈ ಏಸೇಪನ ಯಾರ ಮಗನು? ರಾಹೇಲ್ ಮಗನು. ಈ ರಾಹೇಳು ಅನ್ನುವಂತ ಸ್ತ್ರೀ ಬೇಗ ಸತ್ತೋದ್ಲು. ರಾಹೇಲ್ ಏನಾದ್ ಹೇಳ್ರಿ, ಬೇಗ ಸತ್ತೋದ್ಲು. ಯಾಕೆ ಬೇಗ ಸತ್ತೋದ್ಲು? ಯಾಕೆ ಬೇಗ ಸತ್ತೋದ್ರೆ, ತಂದೆ ಮನೆಯಿಂದ ಬರುವಾಗ ಆಕೆ ಆ ಲಾಬನನ ವಿಗ್ರಹಗಳನ್ನ ಕದ್ದುಕೊಂಡಿದ್ಲು. ವಿಗ್ರಹ ಕದ್ದುಕೊಂಡಾಗ ಯಾಕೋಬನ ಹತ್ರ ಬಂದು ವಾದ್ಯ ಮಾಡ್ತಾನೆ, ವಿವಾದ ಮಾಡ್ತಾನೆ. ಏನಪ್ಪಾ, ನಿನ್ ತಂದೆ ಮನೆಗೆ ಹೋಗಿ ಆಸೆ ಇದ್ರೆ ಹೋಗ್ಬೇಕು, ಯಾಕೆ ನನ್ನ ದೇವರನ್ನು ಕದ್ದುಕೊಂಡು ಹೋಗಿದ್ರೆ? ಯಾರು ಕದ್ಕೊಂಡರ? ಲೇಯ, ರಾಹೇಲ್ ಇಬ್ಬರು ದಾಸಿಯರೇ ತಗೊಂಡ್ಯಾ ಅಂತ ಕೇಳುವಾಗ ಅವ್ರು ಹೇಳ್ತಾರ, ಇಲ್ಲ ನಾನು ತಗೊಂಡಿಲ್ಲ ಅಂತ. ದೇವರ ಮಕ್ಕಳೇ, ಆಕೆ ವಿಗ್ರಹವನ್ನ ಕದ್ದುಕೊಂಡಿದ್ಲು. ಇವತ್ತು ಬಹಳ ಜನ ಯೇಸು ಕ್ರಿಸ್ತನ ನಂತರ ಆದ್ರೆ ಅವ್ರು ಹೆಂಗಿರ್ತಾರೆ, ವಿಗ್ರಹ ಆರಾಧನೆಗಳ ತರ ಇರ್ತಾರೆ, ಲೋಕ ಸಂಪ್ರದಾಯ ಪ್ರಕಾರ ಇರ್ತಾರೆ. ನೀನು ಲೋಕದಾಗ ಯಾವ ಕಾರ್ಯಗಳಲ್ಲಿ ಇವರೇ ಮುಂದಿರ್ತಾರಲ್ಲಿ. ಅಲ್ಲಲ್ವಾ? ಬೈಬಲ್ ವಾಕ್ಯತೆ ವಿಗ್ರಹಗಳಿಗೆ ನೀವು ಏನಾಗಿರ್ಬೇಕಂತೆ, ನೀವು ದೂರವಾಗಿರ್ಬೇಕಂತೇಳಿ ವಾಕ್ಯದಲ್ಲಿ ಬರಲ್ಪಡುತ್ತೆ. ನೀವು ಹೆಂಗಿರ್ಬೇಕಂತೆ? ವಿಗ್ರಹಗಳಿಗೆ ದೂರವಾಗಿರ್ಬೇಕಂತ ದೇವ್ರ ಮಕ್ಕಳೇ. ಆಕೆ ಏನ್ ಮಾಡಿದ್ಲು ನೋಡ್ರಿ, ವಾಕ್ಯ ಓದ್ರೆ ತೆಗಿರಿ, ಆದಿಕಾಂಡ ತೆಗಿ, ಬೇಗ ತೆಗಿರಿ, 31ನೇ ಅಧ್ಯಾಯ 30ನೇ ವಚನ, ಬೇಗ ಬೇಗ ಹೋಗ್ರಿ. ನಿನಗೆ ಬಹಳ ಆಸೆ ಇರುವುದರಿಂದ ಹೋಗಬೇಕಾಯಿತು, ಅದರಲ್ಲಿ ನನ್ನ ದೇವರನ್ನು ಕದ್ದಿದ್ದು ಯಾಕೆ ಎಂದು ಹೇಳಿದನು. ಅದಕ್ಕೆ ಯಾಕೋಬನು, ನೀನು ನಿನ್ನ ಹೆಣ್ಣು ಮಕ್ಕಳನ್ನು ಬಲಾತ್ಕಾರದಿಂದ ತೆಗೆದುಕೊಳ್ಳುವಿ, ಭಯಪಟ್ಟು ಹೊರಟು ಬಂದೆನು. ನಿನ್ನ ದೇವರುಗಳು ಯಾರ ಬಳಿಯಲ್ಲಿ ಸಿಕ್ಕುತ್ತೇವೋ ಅವನು ಸಾಯಲಿ. ಯಾರ ಬಳಿಯಲ್ಲಿ ವಿಗ್ರಹಗಳು ಸಿಗುತ್ತವೋ ಅವರು ಸಾಯಲಿ. ಎಲ್ಲರನ್ರಿ, ಯಾರ ಬಳಿಯಲ್ಲಿ ವಿಗ್ರಹಗಳು ಸಿಗುತ್ತವೋ ಬೇಕಂತೆ ಯಾಕೋಬನು ಹೇಳ್ತಾನೆ, ಸಾಯ್ಬೇಕಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ವಿಗ್ರಹ ಅಂದ್ರೆ ಏನು ಕೇಳ್ರಿ. ಯೇಸು ಕ್ರಿಸ್ತನಕ್ಕಿಂತ ಯಾವುದನ್ನು ನೀನು ಹೆಚ್ಚಾಗಿ ನೀನು ಪ್ರೀತಿಸುವುದಾದ್ರೆ ಅದೇ ವಿಗ್ರಹ. ಹಲೋ ಬ್ರದರ್ಸ್ ಕೇಳ್ರಿ, ಯೇಸು ಕ್ರಿಸ್ತನಕ್ಕಿಂತ ದೇವರಿಗಿಂತ ನೀನು ಯಾವುದನ್ನು ಹೆಚ್ಚಾಗಿ ನೀನು ಪ್ರೀತಿಸ್ತೀವೋ ಅದೇ ನಿನಗೆ ವಿಗ್ರಹ. ಅಂದ್ರೆ ಮಕ್ಕಳನ್ನು ಪ್ರೀತಿಸ್ಬೇಡ ಅಂತ ಹೇಳ್ತಿಲ್ಲ, ಪ್ರೀತಿಸು, ಹೆಂಡತಿನ ಪ್ರೀತಿಸು, ಗಂಡನ್ನು ಪ್ರೀತಿಸು, ಬಂಧುಗಳನ್ನು ಪ್ರೀತಿಸು. ಆದರೆ ದೇವರಕ್ಕಿಂತ ಹೆಚ್ಚಾಗಿ ಯಾವುದನ್ನು ನೀನು ಪ್ರೀತಿಸುವುದಾದ್ರೆ ಅದೇ ನಿನಗೆ ವಿಗ್ರಹ. ಇಲ್ಲಿ ಯಾರಾದ್ರೂ ಇದ್ದೀರಾ ಬ್ರದರ್ಸ್? ಇಲ್ಲಿ ಯಾರಾದ್ರಾ? ನಾನು ದೇವರಿಗಿಂತ ಹೆಚ್ಚಾಗಿ ಯಾವ್ದನ್ನು ಪ್ರೀತಿ, ಎಲ್ಲದಕ್ಕಿಂತ ನನ್ನ ದೇವ್ರನ್ನ ಹೆಚ್ಚಾಗಿ ಪ್ರೀತಿಸೋರ್ ಕೈ ಐತ್ರಿ. ಎಲ್ಲದಕ್ಕಿಂತ ನನ್ನ ದೇವ್ರನ್ನ ಹೆಚ್ಚಾಗಿ ಪ್ರೀತಿಸ್ದಂಬರು. ನೀವು ದೇವರಿಗಿಂತ ಹೆಚ್ಚಾಗಿ ನೀವು ಯಾರನ್ನು ಪ್ರೀತಿಸಿದ್ರೆ ಅದು ವಿಗ್ರಹ. ದೇವರ ಮಕ್ಕಳು, ಅದು ವಿಗ್ರಹ. ಅದನ್ನ ನಿನ್ನಲ್ಲಿ ಕಂಡು ಬಂದ್ರೆ ನೀನನ್ನ ಸಾಯಿಲ್ ಅಂದ್ರೆ ಅರ್ಥ ಏನ್ ಗೊತ್ತಾ? ನರಕ ಪಾತ್ರ ಅಂತ ಅರ್ಥ. ಆತ್ಮಿಕವಾಗಿ ನರಕ ಪಾತ್ರರು. ಕೇಳಿಸ್ಬೇಕಮ್ಮ ವಾಕ್ಯ, ನರಕ ಪಾತ್ರರಾಗ್ತೇವೆ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ನಾವು ಎಲ್ಲದಕ್ಕಿಂತ ದೇವರನ್ನೇ ಏನ್ ಮಾಡ್ಬೇಕು? ಪ್ರೀತಿಸ್ಬೇಕು. ಒಂದು ಊರಲ್ಲಂತೆ 20 ಲಕ್ಷದ ಮನೆ 10,000 ರೂಪಾಯಿ ಕೊಡ್ತಂತಾನಂತೆ. ಎಷ್ಟು ಮನೆ ಕೇಳಿಸ್ಕೊಡ್ರಿ? 20 ಲಕ್ಷದ ಮನೆ 10,000 ರೂಪಾಯಿ ಕೊಡ್ತಂದ್ರೆ ಯಾರು ತೆಗೆದುಕೊಳ್ಬೇಡ್ರಂತೆ, ಯಾರು ತೆಗೆದುಕೊಳ್ಬೇಡ. ವ್ಯಕ್ತಿ ಬಾಡಿಗೆ ಕಟ್ಟಿ ಸಾಕಾಗೈತೆ, 10,000 ರೂಪಾಯಿಗೆ 20 ಲಕ್ಷ ಮನೆ ಕೊಡ್ತಾನೆ ಅಂತ ಹೇಳಿ ಹೋಗಿ, ಅಯ್ಯ 10,000 ರೂಪಾಯಿ ಕೊಡ್ತೀನಿ, 20 ಲಕ್ಷ ಮನೆ ರಿಜಿಸ್ಟ್ರೇಷನ್ ಮಾಡ್ಸಂದ್ರೆ ಮಾಡಿಸ್. ನೀವು ಒಂದು ಷರತ್ತು ಅದಂತೆ, ಒಂದು ಷರತ್ತು. ಏನಯ್ಯ ಷರತ್ತು ಅಂದ್ರೆ, ನಾನು ನನ್ನ ಮನೆಯಲ್ಲಿ ಒಳ ಕೋಣೆಯಲ್ಲಿ ಒಂದು ಮೇ ಕೊಡ್ತಿದ್ದೀನಿ, ನಿನಗೆ 10,000 ರೂಪಾಯಿಗೆ ಮನೆ ರಿಜಿಸ್ಟರ್ ಮಾಡ್ಕೊಡ್ತೀನಿ. ಅವಾಗ ನೋಡ್ಬೇಕಂತ ಆಸೆ ಆಗ್ತದೋ ಅವಾಗ ಒಂದು ಆ ಮಳೆಯನ್ನ ಮೇಕನ್ನ ನೋಡಿ ಹೋಗ್ತೀನಿ, ಏನ್ ಅಭ್ಯಂತರ ಐತೆ ಅಂತ ಕೇಳುತ್ತೆ. ಏನ್ ಅಭ್ಯಂತರ ಇಲ್ಲಯ್ಯ, ಏನ್ ಅಭ್ಯಂತರ ಇಲ್ಲ, ಮಳೆ ಅಷ್ಟೆಲ್ಲ ನೋಡೋದು.
ಎಲ್ಲಿ ಹೊಡ್ದಿಗಿ ಬೆಡ್ರೂಮ್ ನಾಗ ಹೊಡ್ದಿನಿ. ನನಗೇನು ಯಾವಾಗ ನೋಡ್ಬೇಕಾಗ್ತದ ಆ ಮಳೆ ಮೇಕ್ ನೋಡಿ ಹೋಗ್ತಾನಪ್ಪ ಅಂದ್ರೆ ಹೋದ್ರು ಅಂತ 10,000 ರೂಪಾಯಿಗೆ ರಿಜಿಸ್ಟ್ರೇಷನ್ ಆಯ್ತು. ಆ ಷರತ್ ಮೇಲೆ ರಿಜಿಸ್ಟ್ರೇಷನ್ ಆಯ್ತು. ರಿಜಿಸ್ಟ್ರೇಷನ್ ಆದ್ಮೇಲೆ ಮುಂಜಾನೆ 5 ಗಂಟೆಗೆ ಗಂಡ ಹೆಂಡತಿ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತದಾರ. ಈತನ ಬಂದು ಬಾಕು ತಟ್ಟಿದ. ಏನಯ್ಯ ಬಂದಿ ಅಂದ್ರೆ ನಾನು ಮಳೆ ನೋಡ್ಬೇಕಂತ. ಏನ್ ನೋಡ್ಬೇಕು? ಮಳೆ ನೋಡ್ಬೇಕು. ಹೌದಾ, ಮಳೆ ನೋಡ್ಬೇಕಬ್ಬ, ನೋಡುವ. ಬಹಳ ಚೆನ್ನಾಗೈತೆ ನನ್ನ ಮಳೆ ಹೆಂಗೈತಲ್ಲ. ಹೋದ 12 ಗಂಟೆಗೆ ಬಂದ. ಯಾಕೆ ಬಂದಿದ್ರೆ ಮಳೆ ನೋಡ್ಬೇಕು, ನೋಡ್ಬಾ. ಅಲ್ಲೆಲ್ಲಯ್ಯ ಒಂದು ದಿನ ಮಧ್ಯರಾತ್ರಿ 12 ಗಂಟೆಗೆ ಬಂದನಂತೆ. ಏನ್ ನೋಡಕ? ಮಳೆ ನೋಡಕ. ಇನ್ನೊಂದು ದಿವಸ 3 ಗಂಟೆಗೆ ಬಂದಂತೆ. ಏನ್ ನೋಡಕ? ಅಲ್ಲೆಲ್ಲಯ್ಯ. ಅಂದ್ರೆ ದೇವ್ರ ಮಕ್ಕಳೇ, ಇದ್ರ ಅರ್ಥ ಏನ್ ಗೊತ್ತಾ? ಇದ್ರೇನ್ ಗೊತ್ತಾ? ಒಂದ್ಸಾರಿ ಯೇಸು ಸ್ವಾಮಿ ಕೂಡ ಶಿಷ್ಯರ ಮುಂದೆ ಹೇಳ್ತಾನೆ, ಇಹಲೋಕಾಧಿಪತಿ ಬರ್ತಾ ಇದ್ದಾನೆ, ಅವನಿಗೆ ಸಂಬಂಧಪಟ್ಟಿದ್ದು ಯಾವುದೊಂದು ನನ್ನಲ್ಲಿಲ್ಲ. ದೇವರ ಮಕ್ಕಳೇ, ಸೈತನಿಗೆ ಸಂಬಂಧಪಟ್ಟಿದ್ದು ಇರುವುದಾದ್ರೆ ನಾವು ಮನೆಯೊಳಗೆ ಅವ್ನು ಡೈರೆಕ್ಟ್ ಬರ್ತಾನ. ಸೈತನ ಯಾಕೆ ಬಂದೆ ಅಂತ ಕೇಳಿದ್ರೆ, ಯಾಕ ಷರತ್ತು ಮಾಡಿಕೊಂಡಿಲ್ಲ ಅವಾಗ, ನಾನು ಅವಾಗ ಹೋಗಿ ಬರ್ತೇನೆ. ದೇವ್ರ ಮಕ್ಕಳು ಯಾಕೆ ಗೊತ್ತಾ? ಅವನಿಗೆ ಸಂಬಂಧಪಟ್ಟಿದ್ದು ಯಾವುದು ನಿನ್ನಲ್ಲಿ ಇದ್ರೆ ಏನ್ ಮಾಡ್ತಾನೆ ಗೊತ್ತಾ? ಅವಾಗವಾಗ ನಿನ್ನ ಮನೆಯೊಳಗೆ ಪ್ರವೇಶ ಮಾಡ್ತಾನ. ಅರ್ಥ ಜನ? ಅವಾಗ ಪ್ರವೇಶ ಮಾಡ್ತಾನೆ, ಮಾಡಿ ನಿನ್ನ ಐಶ್ವರ್ಯ ಹಾಳು ಮಾಡ್ತಾನೆ, ನಿನ್ನ ಆರೋಗ್ಯ ಹಾಳು ಮಾಡ್ತಾನೆ, ನಿನಗಿರುವಂತ ಪ್ರೀತಿ ಹಾಳು ಮಾಡ್ತಾನೆ, ಸಮಾಧಾನ ಹಾಳು ಮಾಡ್ತಾನೆ, ಒಳ್ಳೆ ಸುಕ್ಷೇಮವನ್ನು ಹಾಳು ಮಾಡ್ತಾನೆ. ಅದಕ್ಕೋಸ್ಕರ ದೇವರ ಮಕ್ಕಳೇ, ಅಲ್ಲಿ ಯೋಹಾನ ಸುವಾರ್ತೆ 14ನೇ 30 ವರ್ಷದಲ್ಲಿ ನಾವು ನೋಡ್ಬೇಕಾದ್ರೆ ಯೇಸು ಹೇಳ್ತಾನೆ, ಅವನಿಗಿರುವಂತದ್ರಲ್ಲಿ ಒಂದು ಕೂಡ, ಅವನಿಗಿರುವುದು ಯಾವುದು? ಒಂದು ಕೂಡ ನನ್ನಲ್ಲಿ ಇಲ್ಲ. ಹಲ್ಲೆಲೂಯಾ. ಅವನಿಗಿರುವಂತದೆಲ್ಲವನ್ನ ದೇವರ ಮಕ್ಕಳೇ ನಾವೇನ್ ಮಾಡ್ಬೇಕು? ಬಿಡಬೇಕು ದೇವರ ಮಕ್ಕಳೇ. ಹಲ್ಲೆಲೂಯಾ. ನೋಡ್ದ, ಲಾಭನ ವಿಗ್ರಹವನ್ನು ಯಾರು ಕದ್ಕೊಂಡಿದ್ಲು? ರಾಹೇಲ್ ಕದ್ಕೊಂಡಿದ್ಲು. ರಾಹೇಲ್ ಕದ್ಕೊಂಡಾಗ ರಾಹೇಲ್ ಏನಾದ್ರು ಸತ್ತೋದ್ಲ, ಬದುಕಿದ್ಲ? ಸತ್ತೋದ್ಲೆ ದೇವ್ರ. ಹಲ್ಲೆಲೂಯಾ. ಇವನ್ ಅಂತಾನಂತೆ, ನೀನ್ ರಾತ್ರಿ ಆಗಲು ಬಂದ್ಕಂತಿದ್ರಿಗಿನ ಈ 10,000 ರೂಪಾಯಿ ನನಗೆ ಈ ಮನೆ ಬೇಡ ಅಂತ ಹೇಳಿ ಬಿಟ್ಟು ಹೋಗ್ಬಿಟ್ಟಂತ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ದೇವ್ರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡಿದ್ರೆ ಮಕ್ಕಳೇ, ಸೈತನಿಗೆ ಸಂಬಂಧಪಟ್ಟದ್ದು ನಮ್ಮಲ್ಲಿ ಒಂದು ಕೂಡ ಇರಬಾರ್ದು. ಹಲ್ಲೆಲೂಯಾ. ಒಂದು ಇದ್ರೆ ಮಧ್ಯರಾತ್ರಿಗೆ ಬರ್ತಾನೋ ಗೊತ್ತಿಲ್ಲ, ಬೆಳಗ್ಗೆ ಮುಂಜಾನೆ ಬರ್ತಾನೋ ಗೊತ್ತಿಲ್ಲ, ಮಧ್ಯಾಹ್ನ ಬರ್ತಾನೋ ಗೊತ್ತಿಲ್ಲ, ಮಧ್ಯಾಹ್ನ ಬರ್ತಾನೋ ಗೊತ್ತಿಲ್ಲ, ಆಸ್ಕಿಲ್ತಾನ ಅವನು ಪ್ರವೇಶ ಮಾಡ್ತಾನೆ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಅವನಿಗೆ ಸಂಬಂಧಪಟ್ಟದ್ದು ನಮ್ಮಲ್ಲಿರಬಾರದು. ಆಮೇಲೆ ಅದಕ್ಕೋಸ್ಕರ ಪೇತ್ರ ಬರೆದ ಪತ್ರಿಕೆಯಲ್ಲಿ ನಾವು ಬೈಬಲ್ ನೋಡುತ್ತೇವೆ. ಏನಂತ ನೋಡುತ್ತೇವೆ? ಮೊದಲು ಪೇತ್ರ ಬರೆದ ಪತ್ರಿಕೆ 5ನೇ 8ನೇ ವಚನದಲ್ಲಿ ಏನಂತ, ಸೈತಾನನು ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲೆಂದು ಹುಡುಕುತ್ತಾ ತಿರುಗುತ್ತಾ ಬರ್ತಾನಂತೆ. ಅಮ್ಮ, ಸಿಂಹ ನುಂಗ್ತದ ಕಸ್ತದ? ಸಿಂಹ ನುಂಗ್ತದ ಕಸ್ತದ? ಮಾತಾಡ್ಬೇಡ್ರಲ್ಲ ಯಪ್ಪ, ಮಾತಾಡ್ರಿ. ಕಸ್ತದ ನುಂಗ್ತದ? ಮತ್ತೆ ಈ ಸಿಂಹ ನುಂಗ್ತದ ಅಂತಂದ್ರೆ ಸೈತಾನನ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅವನ ಹಲ್ಲುಗಳನ್ನು ಉದುರು ಬಡಿದಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸೈತಾನ ನುಂಗ್ತಾನ. ಯಾರು ನುಂಗ್ತಾನ? ಸೈತಾನನು. ಇಷ್ಟಕ್ಕೆ ಯಾರು ನುಂಗ್ತಾನ? ಇಷ್ಟಕ್ಕೆ ಯಾರು ನುಂಗ್ತಾನ? ಪ್ರಾರ್ಥನೆ ಇಲ್ಲದವರನ್ನು ನುಂಗುತ್ತಾನೆ. ನಿನಗೆ ಪ್ರಾರ್ಥನೆ ಇದ್ರೆ ನೀನು ನುಂಗುತ್ತಾನೆ, ನಿನಗೆ ವಾಕ್ಯ ಧ್ಯಾನ ಇದ್ರೆ ನುಂಗುತ್ತಾನೆ, ನಿನಗೆ ಸಹವಾಸ ಇದ್ರೆ ನಿನಗೆ ನುಂಗುತ್ತಾನೆ. ನೋಡ್ರಿ ಬೈಬಲ್ ನೋಡ್ರಿ. ಅಮ್ಮ, ಒಂದ್ ಸಾರಿ ಸಂಸೋನ ಹೋಗ್ತಿರುವಾಗ ಸಂಸೋನ ಮೇಲೆ ಗಾಡ್ಸ್ಕೊಂಡು ಬಂತು ಸಿಂಹ. ಅಲ್ಲ ಅಂತ ಬಂದಾಗ ಬಂತು, ಸಂಸೋನ ಮೇಲೆ ಬಹಳವಾಗಿ ಬಲವಾಗಿ ಬಂತು. ಒಂದ್ಸಾರಿ ದಾವೀದನು ಕೂಡ ಅಡವೆಗಿರುವಾಗ ದಾವೀದನ ಮೇಲೆ ಕೂಡ ಅದನ್ನ ಹಾರಿತು ಸಿಂಹ. ಆದ್ರೆ ದೇವ್ರ ಮಕ್ಕಳೇ, ಒಬ್ಬ ದಾನಿಯೇಲನ ಹತ್ರ ಯಾವ ಸಿಂಹ ಹಾರಲಿಲ್ಲ. ಯಾಕೆ ದಾನಿಯೇಲ್ ನೋಡಿ ಮೌನವಾಗಿ ಸೈಲೆಂಟ್ ಪ್ಲೀಸ್ ಆಯ್ತು? ಯಾಕಂಗಾದಂದ್ರೆ ದಾನಿಯೇಲನ ದಿನಕ್ಕೆ ಮೂಲವರ್ತಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಜೋರ ಚಪ್ಪಲ ಹಾಕಿದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ದೇವ್ರ ಮಕ್ಕಳೇ, ಆ ಒಂದು ಪ್ರಾರ್ಥನೆಯಿಂದಲೇ ಸೈತಾನ ನಮ್ಮ ಕುಟುಂಬಕ್ಕೆ ಬರಕ್ ಆಗಲ್ಲ. ನಿನ್ನೆ ಆ ವ್ಯಕ್ತಿ ಹೇಳ್ದ, ಸಾರ್ ಅವನು ಬಹಳ ಚೆನ್ನಾಗಿದ್ದೆ ಸರ್, ನನ್ನ ಮಗ ಬಹಳ ಚೆನ್ನಾಗಿದ್ದೆ ಸರ್, ನನ್ನ ಮಗ ಬಹಳ ಇದ್ದು ಸರ್, ಹಾರ್ಟ್ ಅಟ್ಯಾಕ್ ಬಂದು ಸತ್ತೋಗ್ಬೇಕು ಸರ್. ಹಲ್ಲೆಲೂಯಾ. ನಾನು ಹೇಳಿದೆ, ಅಯ್ಯ ಪ್ರಾರ್ಥನೆ ಮಾಡ್ಬೇಕು ಅಯ್ಯ, ಅದೊಂದೇ ಕಡಿಮೆ ಇದೆ ನಮಗೆ ಅಂತ. ಹಲ್ಲೆಲೂಯಾ. ಹೇಳಿದೆ, ಅಯ್ಯ ಇವಾಗ ನೀನು ಬಂದು ನಮಗೆ ಪ್ರಾರ್ಥನೆ ಮಾಡಯ್ಯ, ನಮ್ಮ ಊರಿಗೆ ಕರ್ಕೊಂಡು ಹೋಗ್ತೀನಿ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲೆಲ್ಲ ವಾಕ್ಯ ಹೇಳಿ ಪ್ರಾರ್ಥನೆ ಮಾಡಯ್ಯ,
ನಮ್ಮ ಮನೆಯಲ್ಲಿ ಸಮಾಧಾನ ಇಲ್ಲ. ಹಲ್ಲೆಲೂಯಾ. ಯಾಕೆ ಅಂದ್ರೆ ವಾಕ್ಯದ ಸಭೆಗಳಿಗೆ ಹೋಗ್ತಾರೆ ಬಹಳ ಜನ, ವಾಕ್ಯದ ಸಭೆಗಳಿಗೆ, ಪ್ರಾರ್ಥನೆ ಸಭೆಗಳಿಗೆ, ಪ್ರಾರ್ಥನೆ ಸೇವಕರ ಸಹವಾಸ ಮಾಡಬಾರ್ದು. ಪ್ರಾರ್ಥನೆ 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 ಮಾಡ್ಬೇಕು ಯಾವಾಗ್ಲೂ ಸೇವಕರು. ಹಲ್ಲೆಲೂಯಾ. ವಿಶ್ವಾಸಿ ಕೂಡ ಪ್ರಾರ್ಥನೆ ಕಲಿಸ್ಬೇಕು. ನೋಡ್ರಿ, ನನಗೆ ಪ್ರಾರ್ಥನೆ ಕಲಿತು ನಿಮಗೆ ಕೂಡ ಪ್ರಾರ್ಥನೆ ಕಲಿಸ್ಬೇಕಂದ್ರೆ ಎಷ್ಟು ಪ್ರಯಾಸ ಪಡ್ತೀನಿ. ಈ ಹುಡುಗರು ತಪ್ಸ್ಕೊಂತಾರ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಇದ್ದಕ್ಕಿದ್ದಂಗೆ ನುಂಗಿ ಬಿಡ್ತಾನ ಸೈತಾನ. ನೀವು ಅನ್ಬಹುದು ನುಂಗಕ್ಕೆ ಅಂತೇಳಿ, ಇದ್ದಕ್ಕಿದ್ದಂಗೆ ಸೈತಾನ ಯಾವಾಗ ನುಂಗ್ತಾನ ಗೊತ್ತಾಗ್ತಿಲ್ಲ, ಯಾವಾಗ ಶ್ರಮೆ ಬರ್ತಾವ ಗೊತ್ತಾಗ್ತಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡಕತ್ತೆ, ಸ್ವಾಮಿ ಹೇಳ್ತಾನಲ್ಲ, ಎಷ್ಟು ಚೆನ್ನಾಗಿ ಹೇಳಿದ್ದಾನ ನಮಗೆ ಸ್ವಾಮಿ, ಶೋಧನೆಗೆ ಒಳಗಾಗದ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಆಮೇಲೆ ಅದಕ್ಕೋಸ್ಕರ ವಾಕ್ಯದಲ್ಲಿ ಬರ್ದೆ, ಮೊದಲನೇ ಪೇತ್ರ ಬರೆದ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನ, ನೀವು ನಂಬಿಕೆಯಲ್ಲಿ ಸ್ಥಿರವಾಗಿದ್ದು, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಸೈತಾನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಏನ್ ಸೈತಾನ ಅಂದ್ರೆ ನಮಗೆ ಲೆಕ್ಕಿಲ್ಲ ದೇವರ ಮಕ್ಕಳೇ? ಹೇಳ್ರಿ, ಸೈತಾನ ನಮಗೆ ಲೆಕ್ಕಿಲ್ಲ ಅಲ್ರಿ? ಪ್ರಾರ್ಥನೆ ಮಾಡೋರು ಲೆಕ್ಕ ಇರಕ್ಕಿಲ್ಲ ದೇವರ ಮಕ್ಕಳೇ. ಪ್ರಾರ್ಥನೆ ಮಾಡ್ಲಾರ್ದ್ರೆ ಭಯ ಇರ್ತದೆ, ಯಾವಾಗ ಅಟ್ಯಾಕ್ ಬರ್ತದೋ, ಯಾವಾಗ ಸಾಯ್ತೀವೋ, ಯಾವಾಗ ಮಣ್ಣಕ್ಕೆ ಹೋಗ್ತೀವಿ ಅಂತ ಭಯ ಇರ್ತದೆ. ಈ ಪ್ರಾರ್ಥನೆ ಮಾಡೋರಿಗೆ ಭಯ ಇರಕ್ಕಿಲ್ಲ. ಯಾಕೆ ಗೊತ್ತಾ? ಸೈತಾನ ಎಷ್ಟೇ ಗರ್ಜಿಸೋದೋಪಾದಲ್ಲಿ ಬಂದ್ರು ಪ್ರಾರ್ಥನೆ ಮಾಡುವವರಿಗೆ ವಿಶ್ವಾಸವಿರುತ್ತದೆ. ಆಮೇಲೆ ಪ್ರಾರ್ಥನೆ ಮಾಡುವವರಿಗೆ ಬಲ ಇರುತ್ತದೆ. ಹಲ್ಲೆಲೂಯಾ. ಆ ಬಲದಿಂದ ಅದಕ್ಕೋದ್ರೆ ಯಾಕೊಂಡ್ ಬರ್ತದೆ ಪತ್ರಿಕೆ 4ನೇ 7ನೇ ವಚನದಲ್ಲಿ ಒಂದು ಮಾತು ಬರಲ್ಪಡುತ್ತೆ. ಏನ್ ಬರೋದು ಗೊತ್ತಾ? ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಹೋಗುವನು ಬೇರೆ, ಓಡಿ ಹೋಗುವನು ಬೇರೆ. ಅಮ್ಮ ಅರ್ಥ ಮಾಡ್ರಿ, ಹೋಗುವನು ಬೇರೆ, ಓಡಿ ಹೋಗುವನು ಬೇರೆ. ಯಾಕಂದ್ರೆ ದೇವ್ರ ಮಕ್ಕಳೇ, ಅಷ್ಟು ಬಲವಾದವರು ನಾವು ಆಗಿರ್ತೇವೆ. ಆಮೇಲೆ ನಾವು ಪ್ರಾರ್ಥನೆಯಲ್ಲಿ ಒಳಗಾಗುವಾಗ, ವಾಕ್ಯದಾನದಲ್ಲಿ ಒಳಗಾಗುವಾಗ, ದೇವರ ವಾಕ್ಯಕ್ಕೆ ಒಳಗಾಗುವಾಗ, ಸೇವಕರ ಸಹವಾಸದಲ್ಲಿ ಇರುವಾಗ, ದೇವರ ಮಕ್ಕಳ ವಾಕ್ಯದಲ್ಲಿ ಬರ್ಬಿಡದೆ ಅವನ್ನ ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗೋಣ. ಒಂದು ನನ್ನ ಕಾದಿರುವ ಮುಂದೆಯೂ ಕಾಯುವನು, ಇದುವರೆಗೂ ನನ್ನ ಮುಂದೆಯೂ ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು, ಲೋಕದಲ್ಲಿರುವ ಅವನಿಗಿಂತ ನನ್ನೇಸು ಉನ್ನತನು. ರಕ್ತ ಕೋಟೆಯೊಳಗೆ ನಾನಿರುವೆ, ನನಗೇನು ಭಯವಿಲ್ಲ, ಯಾವಾಗೇ ಬಳಿ ಬರದು. ರಕ್ತ ಕೋಟೆಯೊಳಗೆ ನನಗೇನು ಭಯವೂ ಇಲ್ಲ, ಯಾವಾಗೇ ಬರದು. ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಳಿ ಬರಲು. ಯೇಸುವಿನ ರಕ್ತ ನನ್ನ ಮೇಲೆ, ಶಿಲುಬೆಯ ಮೇಲೆ ಮರಿಯಾದ ಪಾಪವ ನೀಡಿರುವ, ಶಿಲುಬೆಯ ಮೇಲೆ ಮರಿಯಾದ ಪಾಪವ ಜಯಿಸಿ. ಹಲ್ಲೆಲೂಯಾ. ನನ್ನ ಚರ್ಚೆಗೆ ಒಬ್ಬ ಹುಡುಗ ಬರ್ತಾನ, ಸುಮ್ಮನೆ ಗೊತ್ತಾದಂಗೆ ಹೇಳ್ತೀನಿ ವಾಕ್ಯ. ಹಲ್ಲೆಲೂಯಾ. ಅವ್ರ ತಾಯಿಗೆ ಒಂದು ಸಾರಿ, ಪಾಸ್ಟರ್ ನಾವು ಮನೆಗೆ ಹೋಗ್ತೀವಿ ಬರ್ರಿ ಸ್ವಲ್ಪ ಪ್ರಾರ್ಥನೆ ಮಾಡ್ರಿ, ಹಾಲು ಉಕ್ಸ್ ಅಂತೇಳಿ. ಹಾಲು ಉಕ್ಸ್ ಅಂತೇಳಿ ಹಾಲು ಕಾಸಿ ಕೂತಾಳ, ಹಿಂಗೆ ಚೇರ್ ಹಾಕ್ಯಾಳ. ನಾನು ಬೈಬಲ್ ಓದ್ಕ್ಯಾಂತಂದ್ರೆ ನನಗೆ ರಕ್ತ ಕೋಟೆಯೊಳಗೆ ನಾನು ಯಾವಾಗ್ಲೂ ಹಿಂಗೆ ಆಡ್ತಾ ಇರ್ತದ ಮತ್ತು. ಹಲ್ಲೆಲೂಯಾ. ಇರ್ತೀವ ಮತ್ತು. ಹಲ್ಲೆಲೂಯಾ. ನನಗೆ ಆರಾಧನೆ ಅಂದ್ರೆ ಬಹಳ ಇಷ್ಟ. ನೀವು ಪ್ರಾರ್ಥಕರು ನಿಮ್ಮ ಮನೆ ಗಂಟೆ ಇವಾಗ್ಲೂ ಗಂಟೆ ಪ್ರೇಯರ್ ಮಾಡ್ತೀನಿ ನಾನು. ಹಲ್ಲೆಲೂಯಾ. ನಿಮ್ ಕೈಲಿ ಹಾಕಲ್ಲ, ಕರೆಯಂಗ ಹಾಕಲ್ಲ, ನಿಮ್ ಮಾಡಿಸೋದು ಗೊತ್ತಿಲ್ಲ ನಿಮ್ಗೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಚೆನ್ನಾಗಿ ಅರ್ಥ ಮಾಡಿದ್ರೆ ನಾನು ಹಿಂಗ ರಕ್ತ ಕೋಟೆಯೊಳಗೆ, ಯಾಕಂದ್ರೆ ಹೊಸ ಮನೆ ಅಲ್ಲ, ಹೊಸ ಮನೆಗೆ ಎಂತ ಆಡ್ಬೇಕು? ಚಾವೈತೆ ನಾಕು ಲಾಭಮ ಅಂತ ಆಡ್ಬೇಕಾ? ರಕ್ತ ಕೋಟೆ ಯೇಸುವಿನ ರಕ್ತ ಎಲ್ಲ ಮನೆಯಲ್ಲಿ ಪ್ರೋಕ್ಷಿಸಲ್ಪಡ್ಬೇಕಲ್ಲ. ಹಲ್ಲೆಲೂಯಾ. ಆಡ್ತಿರುವಾಗ ಒಲೆ ಬೆಂಕಿ ಜಗ್ಗೂರಕತ್ತಿದೆ, ಈ ದೆವ್ವ ಏನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೊಸ ಮನೆ ಸ್ಟಾರ್ಟ್ ಆಗಿ ಈ ದೆವ್ವ ಏನ್ ಮಾಡ್ತದ, ಸೀದಾ ಬೆಂಕಿ ಒಳಗ ಹೋಗಂಗ್ ಮಾಡಕದ. ನಾನು ಹುಷಾರಾಗಿ ಅಮ್ಮ ಕೂದಲು ಹಿಡ್ಕ ನಿಂಗೆ ಹೆಂಗೆ ಹೇಳೋದು, ಅದು ದೆವ್ವ ಅಯ್ಯಮ್ಮನ ಬೆಂಕಿ ಒಳಗ ಹೋಗ್ತದಂಬದು. ಅದಕ್ಕೋಸ್ಕರ ವಾಕ್ಯದೊಳಗೆ ಮಾರ್ಕೊಂಬರ ಸುವಾರ್ತೆಯಲ್ಲಿ ನೋಡ್ಬೇಕು 9ನೇ ಅಧ್ಯಾಯದಲ್ಲಿ, ಹಾಗಾಗಿ ಬೆಂಕಿಯೊಳಗೆ, ಹಾಗಾಗಿ ನೀರಿನೊಳಗೆ ದುಮ್ತಾ ಇತ್ತಂತ ದೇವರ ಮಕ್ಕಳ ದೆವ್ವ. ಹಲ್ಲೆಲೂಯಾ. ಹಿಡ್ಕೊಂಡು ಯೇಸುವಿನ ನಾಮದಲ್ಲಿ ಹೊಸ ಮನೆಯಲ್ಲೇ ದೆವ್ವ ಬಿಡಿಸಿದ್ದೇನೆ.
ಅಲ್ಲಲ್ಲಯ್ಯ, ಮನೇನ ಹೊಸದು, ದೆವ್ವ ಮಾತ್ರ ಹಳೇದು. ಅರ್ಥ ಮಾಡ್ತೇವೆ. ಈ ದೆವ್ವಗಳು ಏನ್ ಮಾಡ್ತಾ ಗೊತ್ತಾ? ಪ್ರಾರ್ಥನೆದವರು ನುಂಗುತ್ತವೆ. ಅಮ್ಮ ನೀವು ಗೊತ್ತಲ್ರಿ, ಪ್ರಾರ್ಥನೆ ಮಾಡ್ರಿ, ಸೈತಾನ ನುಂಗುತ್ತಾನೆ. ನೀನು ಪ್ರಾರ್ಥನೆ ಮಾಡುವಾಗ ನೀನು ಅವನನ್ನ ಎದುರಿಸುವೆ, ಅವನು ನಿನ್ನನ್ನು ಬಿಟ್ಟು ಓಡಿ ಹೋಗುವನು. ಹೇಳ್ರಿ, ಸೈತಾನ ಓಡಿ ಹೋಗುವನು. ನೀನು ದೇವರಿಗೆ ಒಳಗಾಗುವಾಗ, ಸೈತಾನ ಎದುರಿಸುವಾಗ ಸೈತಾನನು ಓಡಿ ಹೋಗುವನು. ನೋಡ್ದ, ಸಂಸನ ಮೇಲೆ ಸೈತಾನ ಬಂದನು, ಅಂದ್ರೆ ಸಿಂಹ. ದಾವೀದ ಮೇಲೆ ಬಂದನು, ಆದರೆ ದಾನಿಯೇಲನ ಮೇಲೆ ಬರಕ್ಕಾಗಲಿಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ. ಅಲ್ಲಿ ಸಾವಿರಾರು ಸಿಂಹಗಳು ಇದ್ದರು, ಏನು ಮಾಡಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂದು ಆನಂದ ನನ್ನೇಸು, ಎಂದು ಆನಂದ ನನ್ನೇಸು, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ 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 ಇರುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆವೆ, ನಡೆವೆ ಹೋಗುವೆ, ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ, ಆನಂದವೇ, ಹಲ್ಲೆಲೂಯಾ, ಆನಂದವೇ, ಹಲ್ಲೆಲೂಯಾ, ಹಲ್ಲೆಲೂಯಾ, ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ಹಾಡು ಹೇಳ್ತಿರ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತುತಿಸಿದರೆ ಸೈತಾನ ಓಡುವ, ಗುಣುಗಿದರೆ ತಿರುಗಿ ಬರುವ. ಹೇಳ್ರಿ, ಸ್ತುತಿಸಿದರೆ ಸೈತಾನ ಓಡುವ. ಹಲೋ ಸರ್, ಫಾಸ್ಟ್ ಆಗಿರ್ರಿ, ನಾನು ಫಾಸ್ಟ್ ಆಗ್ತೀನಿ, ಟೈಮ್ ಇಲ್ರಿ ಇವಾಗ, ಬೇಗ ಸ್ವಲ್ಪ. ಸ್ತುತಿಸಿದರೆ ಓಡುವ, ಇದ್ದರೆ ಬರುವ, ಸ್ತುತಿಸಿದರೆ ಬರುವ, ಬರುವ, ಸ್ತುತಿಸಿ ಕೋಟೆಯ ಕೆಡವಿ. ಟೈಮ್ ಆಯ್ತು. ಇವೆಲ್ಲ ತ್ಯಜಿಸಿ ನಾವು ಓಪನ್ ಅಪ್ ಆಗಿ ದೇವರನ್ನು ಸ್ತುತಿಸುವಾಗ, ದೇವರನ್ನು ಘನಪಡಿಸುವಾಗ, ದೇವರನ್ನು ಆರಾಧಿಸುವಾಗ, ದೇವರ ಮಕ್ಕಳೇ, ನಮ್ಮ ಮನೆಯಲ್ಲಿ ದೊಡ್ಡ ಬೆಳಕು ಉಂಟಾಗುತ್ತದೆ. ಹಲ್ಲೆಲೂಯಾ. ಇದೊಂದು ಆಡಿ ದೇವರ ಅಂತ ಬರ್ತಾರೆ. ದೇವನ ಬೆಳಕು ರಕ್ಷಕನು, ಯಾರಿಗೆ ಅಂಜುವೆನು, ದೇವನ ಬೆಳಕು ರಕ್ಷಕನು, ಯಾರಿಗೆ ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ, ಆತನೇ ಬಾಳಿನ ಬಲವಾದ, ಯಾರಿಗೆ ಭಯಪಡುವೆ. ಕೋಟೆಯೊಳಗೆ ನಾ ಬಂದಿರುವೆ, ನನಗೆ ಭಯಬಾರದು. ಕೋಟೆಯೊಳಗೆ ನಾ ಬಂದಿರುವೆ, ನನಗೇನು ಭಯವಿಲ್ಲ. ಯಾವ ಕೇಳು, ಭಯಬಾರದು. ಯೇಸುವಿನ ರಕ್ತ, ಯೇಸುವಿನ ರಕ್ತ ನನ್ನ ಮೇಲೆ, ಸೈತಾನ ಬಲಿವ ಶಿಲುಬೆಯ ಮೇಲೆ ಬಲಿಯಾದ, ಪಾಪವ ಜಯಿಸಿರುವ, ಶಿಲುಬೆಯ ಮೇಲೆ ಯಾದ, ಪಾಪವ ಜಯಿಸಿರುವ. ಹಲ್ಲೆಲೂಯಾ. ಯಾವಾಗ ವಿಚಿತ್ರವಾದ ನಿಲುವಂಗಿಯನ್ನ ಯಾಕೋಬನು ಯೋಸೇಫನಿಗೆ ತೊಡಿಸಿದನೋ, ಯೋಸೇಫನಿಗೆ ದರ್ಶನಗಳು, ಕನಸುಗಳು ಪ್ರಾರಂಭವಾದವು. ದೇವರ ಮಕ್ಕಳೇ, ನನ್ನ ನಿನ್ನ ಮೇಲೆ ಅಭಿಷೇಕದ ಎಂಬ ಆ ವಸ್ತ್ರವನ್ನು ಕರ್ತನು ಒದಗಿಸುವಾಗ
ಫಲವು ಪ್ರಾರಂಭವಾಗುತ್ತದೆ, ಆಶೀರ್ವಾದವು ಪ್ರಾರಂಭವಾಗುತ್ತದೆ, ದರ್ಶನವು ಪ್ರಾರಂಭವಾಗುತ್ತದೆ, ಕನಸುಗಳು ಪ್ರಾರಂಭವಾಗುತ್ತದೆ. ನೋಡೋಣ, ವಾಕ್ಯ ನೋಡಿ ಮುಗಿಸ್ಕೋಣ. ಅಪೊಸ್ತಲರ ಕಾರ್ಯಗಳು ತೆಗಿರಿ, 2ನೇ ಅಧ್ಯಾಯ 17 ವಚನ ಓದಿ ಮುಗಿಸೋಣ. ಟೈಮ್ ಆಯ್ತದೆ ದೇವ್ರ ಮಕ್ಕಳ, ಮುಗಿಸೋಣ. ತೆಗಿರಿ, ಅಪೊಸ್ತಲರ ಕಾರ್ಯಗಳು 2:17 ಓದ್ರಿ. ಓದಪ್ಪ. ಕಡೇ ದಿವಸಗಳಲ್ಲಿ ಅಂದ್ರೆ ನಾವೇ, ನಮ್ಮ ದಿವಸಗಳಲ್ಲಿ ಹೇಳ್ರಿ, ನಮ್ಮ ದಿವಸಗಳಲ್ಲಿ ನಾನು ಎಲ್ಲಾ ಮನುಷ್ಯರ ಮೇಲೆ ಅಂದ್ರೆ ನಮ್ಮ ಸಭೆ ಜನರು ಎಲ್ಲರ ಮೇಲೆ ಆತ್ಮ ಸುರಿಸ್ತಾರ ದೇವ್ರು. ಅಲ್ಲಯ್ಯ, ಯಾಕೆ ಸುರಿಸನ್ ಗೊತ್ತಾ ಬ್ರದರ್ಸ್? ಯವನಸ್ರೇ ಏನಪ್ಪಾ, ಓ ರಾಜ, ಯಾಕೆ ಸುರಿಸನ್ ಗೊತ್ತಾ? ದೇವರು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದಾನೆ. ಹಲ್ಲಲ್ಲೆಲೂಯಾ. ಯಾಕೋಬನು ಏಸೇಬನು ಹೆಚ್ಚಾಗಿ ಪ್ರೀತಿಸಿ ನಿಲುವಂಗಿಯನ್ನು ತೊಡಿಸಿದಾಗೆ ನಮ್ಮ ಯೇಸು ಕ್ರಿಸ್ತನು ನಮ್ಮನ್ನು ಹೆಚ್ಚಾಗಿ ಒಬ್ಬೊಬ್ಬನು ಪ್ರೀತಿಸ್ತಾ ಇದ್ದಾನೆ. ಹಲ್ಲಲ್ಲೆಲೂಯಾ. ಆ ಅಭಿಷೇಕ ಎಂಬ ಅಂಗಿಯನ್ನು ಕರ್ತನು ನಮಗೆ ತೊಡಿಸುತ್ತಾನೆ. ತೊಡಿಸುವಾಗ ನೋಡ್ರಿ ವಾಕ್ಯದಲ್ಲಿ ನೋಡ್ದ, ಯಾರಂತೆ? ಗಂಡಸರು ಹೆಂಗಸರು, ಗಂಡ್ಮಕ್ಳು ಹೆಣ್ಮಕ್ಳು ಏನಂತೆ? ಪ್ರವಾದಿಸ್ತಾರಂತೆ. ಇನ್ನು ಮೇಲೆ ನಮ್ಮ ಚರ್ಚನಾಗ ಪ್ರವಾದಿಸೋಣ. ಹಲ್ಲಲ್ಲೆಲೂಯಾ. ಇನ್ನು ಮೇಲೆ ಎಲ್ಲರೂ ದರ್ಶನ ಕಾಣೋಣ. ಹಲ್ಲಲ್ಲೆಲೂಯಾ. ಇನ್ನು ಮೇಲೆ ಎಲ್ಲ ಆತ್ಮೀಯವಾಗಿ ಬೆಳೆಯೋಣ. ಆಮೆನ್. ಹೋಗ್ರಿ. ಯವನಸ್ಥರಲ್ಲಿ ನಿಂತ್ಕೊಡ್ರಿ. ಯವನಸ್ಥರು, ನಾನು ಯವನಸ್ಥರ ನಂಬರಲ್ಲಿ ನಿಂತ್ಕೊಡ್ರಿ. ಬೇಗ ಬೇಗ ಟೈಮ್ ಆಯ್ತು. ಪ್ರೇಯರ್ ಮಾಡ್ತೀನಿ, ಎಲ್ಲರೂ ಪ್ರೇಯರ್ ಮಾಡ್ತೀನಿ. ಯವನಸ್ಥರು, ನಾನು ಯವನಸ್ಥರ ನಂಬರು ದರ್ಶನ ಆಗ್ತಾವ. ದೇವ್ರ ಮಕ್ಕಳು, ನೀವು ನೀವು ಪ್ರೇಯರ್ ಮಾಡ್ತಿರುವಾಗ ಕೇಳ್ರಿ, ನೀವು ಪ್ರೇಯರ್ ಮಾಡ್ತಿರುವಾಗ ನಿಮಗೆ ದರ್ಶನಗಳು ಆಗ್ತಾವ. ಆಮೇಲೆ ಅದಕ್ಕೋಸ್ಕರ ನೀವು ಬಹಳ ಚೆನ್ನಾಗಿ ಪ್ರೇಯರ್ ಮಾಡ್ಬೋದು. ಓದು. ಸಭೆಯಲ್ಲಿ ದೊಡ್ಡವರೆಲ್ಲ ನಿಂತ್ಕೊಂಡ್ರಿ, ಇವಾಗ ನೀವೇ ಹಿರಿಯರು, ಎಲ್ಲ ನಿಮ್ಗೆ ಕೂಡ ನಿಂತ್ಕೊಂಡ್ರಿ. ಅವರು ಹಿರಿಯರು, ಮಕ್ಕಳಿದ್ದವರು, ಮೊಮ್ಮಕ್ಕಳಿದ್ದವರು, ಮರಿ ಮಕ್ಕಳಿದ್ದವರು. ಇವರಿಗೇನೋ ದಿವ್ಯ ದರ್ಶನಗಳು, ನಿಮಗೇನೋ ಕನಸುಗಳು ಬರ್ತವಂತೆ. ಹಲ್ಲಲ್ಲೆಲೂಯಾ. ಹಲ್ಲೆಲೂಯಾ. ಎಲ್ಲರ ಪಕ್ಕದವ್ರಿಗೆ ದರ್ಶನಗಳು ಕನಸುಗಳು ಉಂಟಾಗಲಿ. ಎಲ್ಲರೂ ಒಂದು ನಿಮಿಷ ಪ್ರಾರ್ಥನೆ ಮಾಡಿ. ಎಲ್ಲರ ಕಣ್ಣು ಮುಚ್ಚಿಕೊಂಡು ನಾವು ಪ್ರಾರ್ಥನೆ ಮಾಡಿದ್ವಿ ಮಕ್ಕಳೇ. ಅಂದು ಏಸೇಬನಿಗೆ ಆದ ಅನುಭವ, ಅಂದು ಅಪೊಸ್ತಲರ ಕಾರ್ಯಗಳಲ್ಲಿ ಆದ ಅನುಭವ ಇವತ್ತು ನಮ್ಮೆಲ್ಲರಿಗೂ ಆಗಬೇಕು. ದೇವ್ರ ಮಕ್ಕಳೇ, ಯವನಸ್ಥರೇ ನಿಮಗೋಸ್ಕರ ಪ್ರಾರ್ಥನೆ ಮಾಡಿ. ಎಲ್ಲರ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ. ನಿಮಗೆ ದಿವ್ಯ ದರ್ಶನಗಳು ಆಗಬೇಕು. ಹಿರಿಯರೇ, ನಿಮ್ಮೆಲ್ಲರಿಗೂ ಕೂಡ, ನಿಮ್ಮೆಲ್ಲರ ತಂದೆಗಳೇ, ತಾಯಿಗಳೇ, ನಿಮ್ಮೆಲ್ಲರೂ ಕೂಡ ಕನಸುಗಳು ಬೆಳಬೇಕು. ಕನಸುಗಳು ಬೆಳಬೇಕು. ಕನಸುಗಳು ಬೆಳಬೇಕು. ಎಲ್ಲರೂ ಕೂಡ ವೈರಾಗ್ಯವಾದಿ ತುಂಬಲ್ಪಡಬೇಕು. ದೇವರ ಮಕ್ಕಳೇ, ವೈರಾಗ್ಯವಾದಿ ತುಂಬಲ್ಪಡಬೇಕು. ವೈರಾಗ್ಯವಾದಿ ತುಂಬಲ್ಪಡಬೇಕು. ಪ್ರಾರ್ಥಿಸೋಣ. ಯೌವನ ಮಕ್ಕಳಿಗೋಸ್ಕರ ಪ್ರಾರ್ಥಿಸೋಣ. ಮೊದಲವಾಗಿ